ನಮ್ಮ ಸಮಾಜ ಖಂಡಿತ ಬದಲಾಗುತ್ತೆ. ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಾದಂಥ ವ್ಯಕ್ತಿಗಳು, ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಾದಂಥ ಮಕ್ಕಳುಗಳು, ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಬೇಕಾದಂಥ ಇಷ್ಟು ಜನ ಇವತ್ತು ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಆಶೀರ್ವಾದ ಪಡಿಲಿಕ್ಕೆ ಬರ್ತಾ ಇದ್ದಾರೆ. ಯಾವುದೋ ಒಂದು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ಬೋದಾಗಿತ್ತು, ಯಾವ್ದಾದ್ರು ಒಂದು ಪಾರ್ಕ್ ಕರ್ಕೊಂಡು ಹೋಗ್ಬೋದಾಗಿತ್ತು, ಒಂದು ಸಿನಿಮಾ ಕರ್ಕೊಂಡೋಗಿ ಇವ್ರಿಗೆಲ್ಲ ಸಿನಿಮಾ ತೋರಿಸ್ಬೋದಾಗಿತ್ತು. ಬಟ್ ಆದ್ರೆ ವಿಶೇಷವಾಗಿ ನವಚೇತನ ಸ್ಕೂಲಿಂದ ಇವತ್ತು ಜನಸ್ನೇಹಿ ಆಶ್ರಮದಲ್ಲಿ ಇರ್ತಕ್ಕಂಥ ದೇವರ ಮಕ್ಕಳನ್ನ ನಿಮ್ಮನ್ನ ನೋಡಕ್ ಕರ್ಕೊಂಡು ಬಂದಿದ್ದಾರೆ. ಇಂಥ ಮಹನೀಯ ಕಾರ್ಯ ಮಾಡ್ತಕ್ಕಂಥ ನೀವು ನಿಜವಾಗ್ಲೂ ಕೂಡ ದೇವಪುತ್ರ ಅಂತ ಅನ್ಕೋಬಹುದು. ನಾವೆಲ್ಲ ಕೂಡ ನಿಮ್ಮ ಚಾನಲ್ ನೋಡ್ತಾ ಇರ್ತೀವಿ. ನಮ್ಮ ರಾಜ್ಯದಲ್ಲಿ, ನಮ್ಮ ಬೆಂಗಳೂರಲ್ಲೇ ಊಹೆ ಮಾಡ್ಕೊಂಡ್ರು ಪ್ರತಿದಿನ ಸಾವಿರಾರು ಜನ ಸತ್ತೋಗ್ತಾರೆ. ಯಾರಿಗಾದ್ರೂ ವಿಷಯ ಗೊತ್ತಿದ್ಯಾ? ಮುನ್ಸಿಪಾಲಿಟಿ ಅವರು, ಇವರೋ ಪೊಲೀಸ್ ಅವರು ತಗೊಂಡೋಗಿ ಅದನ್ನ ದಫನ್ ಮಾಡ್ತಾರೆ. ಸಂಬಂಧಿಕರು ಇದ್ರೂ ಗೊತ್ತಾಗಲ್ಲ, ಇಲ್ಲ ಅಂದ್ರೂ ಗೊತ್ತಾಗಲ್ಲ. ನೀವು ಎಷ್ಟು ವರ್ಷಗಳಿಂದ ಈ ಕೆಲಸನ ಮಾಡ್ಕೊಂಡ್ ಬರ್ತಾ ಇದ್ರಲ್ಲ, ಒಂದಿನಕ್ಕೂ ನಿಮ್ಗೆ ಏನು ಈ ಕೆಲಸ ನಾನು ಮಾಡ್ಬೇಕಾ ಅಥವಾ ನಿಮ್ಗೆ ಯಾವತ್ತಾದ್ರು ಈ ಕೆಲಸದ ಮೇಲೆ ಅಯ್ಯೋ ಬೇಡ ಕಷ್ಟ ಅಂತ ಯಾವತ್ತಾದ್ರು ಅನ್ಸಿದ್ಯಾ? ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೆ ಕೆಲ್ಸಕ್ಕೆ ಸಪೋರ್ಟ್ ಮಾಡೋರ್ಗಿಂತ ಖಾಲಿ ಹೇಳೋರ್ ಸಂಖ್ಯೆನೆ ಜಾಸ್ತಿ ಇದೆಯಲ್ಲ ಅಂತ ಬಹಳ ಬೇಜಾರಾಗುತ್ತೆ. ಇಲ್ಲಿ 100 ಜನ ವಯಸ್ಸಾದವ್ರು ಇರ್ತಾರೆ. ಅವ್ರದ್ರೊಳಗೆ ನಿಮ್ಗೆ ಒಬ್ರು ಕೂಡ ಗೊತ್ತಿರಲ್ಲ ಅಂದ್ರೂ ಅವ್ರನ್ನ ಸಾಕಿ ಸಲಹುತ್ತಾ ಇದ್ದೀರಾ. ಯಾರ ಇನ್ಸ್ಪಿರೇಷನ್ ಇಂದ? ಇಷ್ಟು 100 ಜನದಲ್ಲಿ ಏನು ಜಾತಿ ಭೇದ ಭಾವ ಆತರ ಎಲ್ಲಾ ಕಡೆ ನಡೀತಾರೆ, ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಡೀತಾರೆ, ಇಲ್ಲಿ ನಡೆಯುತ್ತಾ? ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗ್ಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸುತ್ತೆ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಮೊದಲನೇದಾಗಿ ನಮ್ಮ ಸಮಾಜ ಖಂಡಿತ ಬದಲಾಗುತ್ತೆ. ಬದಲಾವಣೆ ಮಾಡುವಂಥ ಪ್ರಯತ್ನ ನಾವು ಮಾಡಬೇಕಷ್ಟೇ. ಯಾಕೆ ಈ ಮಾತು ನನ್ನ ಬಾಯಲ್ಲಿ ಬರ್ತಾ ಇದೆ ಅಂದರೆ, ನಿಮ್ಮ ಹತ್ರ ಒಂದೇ ಒಂದು ನಿಮಿಷ ಟೈಮ್ ಇದ್ದರೆ, ಅಂದರೆ ಒಂದೇ ಒಂದು ನಿಮಿಷ ನಿಮ್ಮಲ್ಲಿ ಟೈಮ್ ಇದ್ದರೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಭಾಳ ಸಂತೋಷ ಆಗುತ್ತೆ. ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಾದಂಥ ವ್ಯಕ್ತಿಗಳು, ಪುಣ್ಯಕ್ಷೇತ್ರಕ್ಕೆ ಹೋಗ್ಬೇಕಾದಂಥ ಮಕ್ಕಳುಗಳು, ಪುಣ್ಯಕ್ಷೇತ್ರವನ್ನು ದರ್ಶನ ಮಾಡಬೇಕಾದಂಥ ಇಷ್ಟು ಜನ ಇವತ್ತು ಜನಸ್ನೇಹಿ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳ ಆಶೀರ್ವಾದ ಪಡಿಲಿಕ್ಕೆ ಬರ್ತಾ ಇದ್ದಾರೆ. ಯಾಕೆ ಬರ್ತಾ ಇದ್ದಾರೆ, ಎಷ್ಟು ಜನ ಬರ್ತಿದ್ದಾರೆ, ಯಾವ ಉದ್ದೇಶಕ್ಕಾಗಿ ಬರ್ತಾ ಇದ್ದಾರೆ, ಇಲ್ಲಿಗೆ ಬಂದರೆ ಅವರಲ್ಲಿ ಆಗುವ ಬದಲಾವಣೆಗಳೇನು, ಇಲ್ಲಿಗೆ ಬಂದ ನಂತರ ಅವರ ಜೀವನದ ಶೈಲಿ ಹೇಗೆ ಬದಲಾಯಿಸ್ಕೊಳ್ಬಹುದು, ಪ್ರತಿಯೊಂದು ವಿಚಾರವನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸೋಕೆ ಇಷ್ಟಪಡ್ತೀನಿ. ಯಾರೆಲ್ಲ ಇನ್ನು ಈ ವಿಡಿಯೋನ ನೋಡ್ತಾ ಇಲ್ಲ, ದಯವಿಟ್ಟು ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಜೊತೆಗೆ ಈ ವಿಡಿಯೋನ ಪ್ರತಿಯೊಬ್ರು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆಂತ ಹೇಳಿದ್ರೆ ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳಿದ್ದಾರೆ ಅನ್ನೋದನ್ನ ಮರಿಬಿಡಿ. ಆ ಮಕ್ಕಳಲ್ಲಿ ಒಂದು ಸಮಾಜದಲ್ಲಿ ಇರ್ತಕ್ಕಂಥ, ಅಂದ್ರೆ ಸಮಾಜದಲ್ಲಿ ಯಾವ್ಯಾವ ರೀತಿ ತೊಂದರೆಗಳಿರುತ್ತೆ ಎಲ್ಲದ್ರ ಬಗ್ಗೆ ಅರಿವು ಮೂಡಿಸುವಂತ ಕೆಲಸಗಳಾಗಬೇಕು ಅಂದ್ರೆ ಈ ವಿಡಿಯೋನ ಪ್ರತಿಯೊಬ್ರು ನೋಡಬೇಕು. ಮುಖ್ಯವಾಗಿ ನಿಮ್ಮ ಮನೆಯಲ್ಲಿರುವಂತ ಪ್ರತಿಯೊಂದು ಮಗುಗೂ ಕೂಡ ಈ ವಿಡಿಯೋನ ತೋರಿಸಲೇಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ಈ ವಿಡಿಯೋ ನೋಡೋದ್ರಿಂದ ಸಾಕಷ್ಟು ಜನರು, ಮಕ್ಕಳ ಭಾವನೆಗಳು ಬದಲಾಗುತ್ತೆ, ಅವರ ಮನಸ್ಥಿತಿ ಬದಲಾಗುತ್ತೆ, ಅವರು ತಂದೆ ತಾಯಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದು ಕೂಡ ಒಂದಷ್ಟು ಅರ್ಥ ಆಗುತ್ತೆ ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ವಿಡಿಯೋ ಶೇರ್ ಮಾಡಿ. ಎಲ್ರಿಗೂ ಕೂಡ ಶನೇಶ್ವರ ಸ್ವಾಮಿಯವರು ಒಳ್ಳೇದು ಮಾಡಲಿ. ಆದಷ್ಟು ಈ ವಿಡಿಯೋ ಕರ್ನಾಟಕದ ಎಲ್ಲ ಸಮಸ್ತ ನಾಡಿನ ಜನರಿಗೂ ಕೂಡ ಅರ್ಪಣೆ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ, ಬನ್ನಿ ಹೋಗೋಣ. ಸೊ ವಿಶೇಷವಾಗಿ ನಾವು ಯಾವುದಾದ್ರೂ ಒಂದು ಪುಣ್ಯಕ್ಷೇತ್ರಕ್ಕೆ ಹೋಗಬೇಕು ಅಂದರೆ ಬಸ್ಗಳನ್ನ ಮಾಡಿಕೊಂಡು ಟ್ರಿಪ್ಗಳನ್ನ ಹೋಗೋದನ್ನ ನಾವು ಗಮನಿಸಿದ್ದೀವಿ. ಆದರೆ ಒಂದು ಅನಾಥಾಶ್ರಮ, ವೃದ್ಧಾಶ್ರಮ, ಅಂದರೆ ಒಂದು ಅನಾಥಾಶ್ರಮ, ರಸ್ತೆಯಲ್ಲಿ ಮಲಗುವಂಥ ವ್ಯಕ್ತಿಗಳಿರುವಂಥ ಆಶ್ರಮ, ದೇವರ ಮಕ್ಕಳಿರುವಂಥ ಆಶ್ರಮಕ್ಕೆ ಬಸ್ಗಳನ್ನು ಮಾಡಿಕೊಂಡು ಈ ಜಾಗಕ್ಕೆ ಬರ್ತಾ ಇದ್ದಾರೆ ಅಂದರೆ ನಿಜವಾಗ್ಲೂ ನಾನು ತುಂಬ ಪುಣ್ಯ ಮಾಡಿದ್ದೀನಿ ಅಂತ ಅನ್ನಿಸ್ತಾ ಇದೆ ನನಗೆ. ರಿವರ್ಸ್ ಬಂದು ಸೊ ಒಂದಲ್ಲ ಎರಡಲ್ಲ ಬರೋಬ್ಬರಿ 4 ಬಸ್ಸುಗಳಷ್ಟು, ಈ ಕಡೆ ಬರಪ್ಪ, 4 ಬಸ್ಸುಗಳಷ್ಟು ಬರ್ತಾ ಇರೋದು ಇವಾಗ. ಸೊ ಸುಮಾರು 4 ಬಸ್ಸುಗಳಲ್ಲಿ ಮಕ್ಕಳು ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳನ್ನ ನೋಡಲಿಕ್ಕೆ ಬಂದಿರುವಂಥದ್ದು ಭಾಳ ವಿಶೇಷ. ಈ ಒಂದು ಸ್ಥಳದ ಮಹಿಮೆ ಯಾವ ರೀತಿ ಬದಲಾಗ್ತಾ ಇದೆ ಅಂದರೆ, ಜನರು ಪ್ರೀತಿನೋ ಅಥವಾ ದೇವರ ಆಶೀರ್ವಾದನೋ ಗೊತ್ತಿಲ್ಲ. ನಿಜವಾಗ್ಲೂ ಒಂದು ಪುಣ್ಯ ಕ್ಷೇತ್ರದಷ್ಟು ಈ ಒಂದು ಸ್ಥಳ ಬದಲಾಗ್ತಾ ಇದೆ. ಭಾಳ ಖುಷಿ ಆಗ್ತಾ ಇದೆ, ಭಾಳ ಹೆಮ್ಮೆ ಅನ್ನಿಸ್ತಾ ಇದೆ. ಇಡೀ ರಾಜ್ಯದ ಜನರಿಗೆ ನಾನು ಧನ್ಯವಾದ ತಿಳಿಸ್ತೀನಿ. ನಾವು ಮಾಡುವಂಥ ಎಲ್ಲ ಕೆಲಸಗಳನ್ನು ನೋಡಿ ಮಕ್ಕಳನ್ನ ಕರ್ಕೊಂಡು ಬಂದು ಈ ಜಾಗವನ್ನು ತೋರಿಸಿ ಇದೊಂದು ದೇವಸ್ಥಾನ ಅನ್ನೋ ರೀತಿಯಲ್ಲಿ ಮಕ್ಕಳ ಮನಸ್ಸಲ್ಲಿ ಭಾವನೆ ಮೂಡಿಸ್ತಾ ಇರ್ತಕ್ಕಂಥದ್ದು ಭಾಳ ಸಂತೋಷದ ವಿಷಯ. ಸೊ ಬರೋಬ್ಬರಿ 4 ಬಸ್ಸುಗಳಲ್ಲಿ ವಿದ್ಯಾರ್ಥಿಗಳು ಬಂದಿರುವಂಥದ್ದು ಇಲ್ಲಿಗೆ. ಸೊ ಎಲ್ಲ ವಿದ್ಯಾರ್ಥಿಗಳು ಕೂಡ ಇವತ್ತು 4 ಗಾಡಿಗಳಲ್ಲಿ ಬಂದಿರುವಂಥದ್ದು. 100 ಜನ ವಿದ್ಯಾರ್ಥಿಗಳಿದ್ದಾರೆ, 100 ಜನ ಮಕ್ಕಳಿದ್ದಾರೆ. ಇಷ್ಟೊತ್ತು ರಾತ್ರಿಲೂ ಕೂಡ, ರಾತ್ರಿ ಆಗಿದೆ ಅನ್ನೋದನ್ನು ಕೂಡ ಲೆಕ್ಕಿಸದೆ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ನೋಡ್ಲಿಕ್ಕೆ ಬಂದಿರೋದು ಭಾಳ ಸಂತೋಷ ಆಗ್ತಾ ಇದೆ. ಸೊ ಎಲ್ರಿಗೂ ಮೊದಲನೇದಾಗಿ ವೆಲ್ಕಮ್ ಮಾಡ್ಕೊಳ್ಳೋಣ.
ನಿಜವಾಗ್ಲೂ ಇಂಥ ಮಕ್ಕಳಿಗೆ ನಾವು ಪ್ರೋತ್ಸಾಹ ಕೊಡಬೇಕು, ಸಮಾಜದಲ್ಲಿ ಒಂದಷ್ಟು ಅರಿವು ಮೂಡಿಸುವಂಥ ಕೆಲಸಗಳಾಗಬೇಕು ಅನ್ನೋ ಉದ್ದೇಶ ಅಷ್ಟೇ. ಸೊ ಇವರು ಕೂಡ ಇವತ್ತು ಇಷ್ಟು ಜನ ಮಕ್ಕಳನ್ನ ಕರ್ಕೊಂಡು ಯಾವುದಾದ್ರೂ ಪುಣ್ಯಕ್ಷೇತ್ರಕ್ಕೋ ಅಥವಾ ಯಾವುದಾದ್ರು ದೊಡ್ಡ ಪಾರ್ಕ್ಗೋ ಎಲ್ಲೋ ಕರ್ಕೊಂಡೋಗಿ ಅವರನ್ನು ಖುಷಿ ಪಡಿಸುವಂಥ ಕೆಲಸ ಮಾಡ್ಬೋದಾಗಿತ್ತು. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳನ್ನು ತೋರಿಸಿ ಅವ್ರ ಮನಸ್ಸಲ್ಲಿ ಒಂದು ಅರಿವು ಮೂಡಿಸುವಂಥ ಕೆಲಸವನ್ನು ನಮ್ಮ ಶಾಲೆಯ ಶಿಕ್ಷಕರು ಮಾಡ್ತಾ ಇದ್ದಾರೆ. ಭಾಳ ಖುಷಿಯಾಗುತ್ತೆ. ಮೊದಲನೇದಾಗಿ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡೋದನ್ನ ಮರಿಬೇಡಿ. ವಿಶೇಷವಾಗಿ ನಿಮ್ಮ ಮಕ್ಕಳಿಗೆ, ನಿಮ್ಮ ಮನೆಯಲ್ಲಿ ಮಕ್ಕಳಿರ್ತಾರಲ್ಲ ಆ ಮಕ್ಕಳಿಗೆ ಈ ವಿಡಿಯೋನ ತೋರಿಸೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನೋಡೋಣ ಎಲ್ಲರ ಮನಸ್ಸಲ್ಲಿ ಯಾವ ರೀತಿ ಭಾವನೆಗಳಿರುತ್ತೆ, ಜೊತೆಗೆ ಆ ಮಕ್ಕಳೆಲ್ಲ ಇದನ್ನು ನೋಡಿ ಏನು ಹೇಳ್ತಾರೆ ಎಲ್ಲವನ್ನೂ ಕೇಳೋಣ. ಎಲ್ಲರೂ ದಯವಿಟ್ಟು ಈ ವಿಡಿಯೋನ ನೋಡಿ. ನಮಸ್ಕಾರ. ಸ್ನೇಹಿತರೆ, ಇವತ್ತು ವಿಶೇಷವಾಗಿ ನವಚೇತನ ಸ್ಕೂಲಿಂದ ಸಾವಿರಾರು ಜನ ವಿದ್ಯಾರ್ಥಿಗಳನ್ನ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ. ಭಾಳ ಖುಷಿ ಆಗ್ತಾ ಇದೆ. ಸೊ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳನ್ನ ನೋಡಿ ಅವ್ರ ಆಶೀರ್ವಾದ ಪಡ್ಕೊಳ್ಬೇಕು, ಇಲ್ಲಿರ್ತಕ್ಕಂಥ ಅವರ ಕಷ್ಟ ಸುಖನ ಕೇಳಬೇಕು. ಜೊತೆಗೆ ಅವರಲ್ಲಾದಂಥ ಕೈಲಾದಷ್ಟು ರೇಷನ್ ಆಗಿರ್ಬೋದು, ಅವ್ರ ಕೈಲಿ ಏನಾಗುತ್ತೋ ಅದು, ಆ ಮಕ್ಕಳ ಕೈಲಿ ಏನಾಗುತ್ತೋ ಅದನ್ನು, ಅಂದರೆ ಯಾವಾಗಲೂ ನಾವು ತಂದೆ ತಾಯಿ ಹತ್ರ, ಅಜ್ಜ ಅಜ್ಜಿ ಹತ್ರ ತುತ್ತಿಸ್ಕೊಂಡು ತಿಂದಿರೋದು ನೆನಪಿದೆ. ಇವತ್ತು ವಿಪರ್ಯಾಸ ಏನಂತ ಹೇಳಿದ್ರೆ, ಇಲ್ಲಿರ್ತಕ್ಕಂಥ ಎಷ್ಟೋ ಜನ ವಯಸ್ಸಾಗಿರೋಂಥವ್ರು ಈ ಮಕ್ಕಳ ಹತ್ರ ತುತ್ತಿಸ್ಕೊಂಡು ತಿನ್ನುವಂಥ ಒಂದು ಖುಷಿಯಾದ ವಿಚಾರ ಅಂತಲೇ ಹೇಳ್ಬೋದು. ಸೊ ಇವರೆಲ್ಲ ಬಂದಿರೋದು ಭಾಳ ಖುಷಿ ಆಗ್ತಾ ಇದೆ. ಸೊ ಇವ್ರನ್ನ ವೆಲ್ಕಮ್ ಮಾಡೋಣ ಬನ್ನಿ. ಎಲ್ರಿಗೂ ನಮಸ್ಕಾರ. ಎಲ್ಲ ಚೆನ್ನಾಗಿದ್ದೀರಾ? ವೆರಿ ಗುಡ್. ಬನ್ನಿ. ಜನಸ್ನೇಹಿ ಆಶ್ರಮದ ಬಗ್ಗೆ ಎಷ್ಟು ಜನ ಮಕ್ಕಳು ಇಲ್ಲಿ ನೋಡ್ತಿದ್ದೀರಾ? ಓ, ಆಲ್ಮೋಸ್ಟ್ ಎಲ್ಲರೂ ನೋಡ್ತವ್ರೆ. ಸೊ ವೆರಿ ಗುಡ್. ಗಲಾಟೆ ಮಾಡಬಾರ್ದು, ಒಂದ್ ನಿಮಿಷ ಗಲಾಟೆ ಮಾಡಬಾರ್ದು, ದಯವಿಟ್ಟು ಗಲಾಟೆ ಮಾಡಬಾರ್ದು. ಗಲಾಟೆ ಮಾಡಬೇಡಿ ದಯವಿಟ್ಟು, ನಿಮ್ಗೋಸ್ಕರನೇ ಕರ್ಕೊಂಬಲ್ವಾ. ಸೊ ಇವತ್ತು ಹೊಸ ವರ್ಷ ಅಲ್ವಾ, ಹೊಸ ವರ್ಷದ ದಿನ ನಿಮ್ಗೆ ಪಿಕ್ನಿಕ್ ಅಂತ ಹೇಳ್ಬಿಟ್ಟು ಮೇಡಮ್ ಅವರು ಬೇರೆ ಕಡೆ ಕರ್ಕೊಂಡು ಹೋಗ್ಬೋದಾಗಿತ್ತು, ಅಥವಾ ಯಾವ್ದೋ ಒಂದು ಪುಣ್ಯಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ಬೋದಾಗಿತ್ತು, ಯಾವ್ದಾದ್ರು ಒಂದು ಪಾರ್ಕ್ ಕರ್ಕೊಂಡು ಹೋಗ್ಬೋದಾಗಿತ್ತು, ಒಂದು ಸಿನಿಮಾ ಕರ್ಕೊಂಡೋಗಿ ಇವ್ರಿಗೆಲ್ಲ ಸಿನಿಮಾ ತೋರಿಸ್ಬೋದಾಗಿತ್ತು. ಬಟ್ ಆದ್ರೆ ವಿಶೇಷವಾಗಿ ನವಚೇತನ ಸ್ಕೂಲಿಂದ ಇವತ್ತು ಜನಸ್ನೇಹಿ ಆಶ್ರಮದಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳನ್ನ ನಿಮ್ಮನ್ನ ನೋಡಕ್ ಕರ್ಕೊಂಡು ಬಂದಿದ್ದಾರೆ. ಸೊ ಮೊದಲನೇದಾಗಿ ನಾನು ನವಚೇತನಿಯ ಸ್ಕೂಲ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತೀನಿ. ಹಾಗೆ ವಿಶೇಷವಾಗಿ ಇವತ್ತಿನ ಮಕ್ಕಳಿಗೆ ನಿಜವಾಗ್ಲೂ ಸಂಸ್ಕಾರದ ಅವಶ್ಯಕತೆ ತುಂಬಾ ಇದೆ. ಆ ಸಂಸ್ಕಾರ ತಿಳ್ಕೋಬೇಕಂದ್ರೆ ಇಂಥ ನಿರಾಶ್ರಿತರ ಕೇಂದ್ರಗಳಿಗೆ ಇನ್ನಷ್ಟು ಕರ್ಕೊಂಡೋಗಿ ಅವರ ಮನಸ್ಸನ್ನ ಪರಿವರ್ತನೆ ಮಾಡುವಂತ ಕೆಲಸಗಳಾದ್ರೆ, ಇಲ್ಲಿರ್ತಕ್ಕಂಥ ಕುಂದು ಕೊರತೆಗಳಾಗಿರ್ಬೋದು, ಇಲ್ಲಿರ್ತಕ್ಕಂಥ ವಯಸ್ಸಾದಂತ ವ್ಯಕ್ತಿಗಳ ಕಷ್ಟ ಸುಖ ಆಗಿರ್ಬೋದು, ಅವ್ರಿಗೆ ಅರ್ಥ ಆಗತ್ತೆ. ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ಅವರ ಜೀವನ ಶೈಲಿ ಬದಲಾಯಿಸ್ಕೊಳ್ಳೋದಕ್ಕೂ ತುಂಬಾ ಹೆಲ್ಪ್ ಆಗುತ್ತೆ. ತಂದೆ ತಾಯಿನ ಯಾವ ರೀತಿ ನೋಡ್ಕೋಬಹುದು, ತಾಯಿಗೆ ಯಾವ ತರ ಗೌರವ ಕೊಡ್ಬೇಕು, ತಂದೆಗೆ ಯಾವ ತರ ಗೌರವ ಕೊಡ್ಬೇಕು ಅನ್ನೋ ಒಂದು ಭಾವನೆ ಆದ್ರೂ ಇಲ್ಲಿಂದ ಮರಿಕೊಳ್ಸುತ್ತೆ ಅನ್ನೋದು ನನ್ನ ಒಂದು ಭಾವನೆ. ವಿಶೇಷವಾಗಿ ಇಲ್ಲಿಗೆ ಕರ್ಕೊಂಡ್ ಬರ್ಬೇಕು ಅಂತ ತಮ್ಗೆ ಯಾಕೆ ಅನಿಸ್ತು? ಸರ್, ನಾವು ಮೊದಲಿಗೆ ನಮ್ಮ ಶಾಲೆಯಲ್ಲೇನೆ ಹೊಸ ವರ್ಷದ ಆಚರಣೆ ಮಾಡಬೇಕು ಅನ್ಕೊಂಡಿದ್ವಿ. ಆಮೇಲೆ ಮತ್ತೆ ನಮ್ಮ ಕಾರ್ಯದರ್ಶಿಗಳಾಗಿರುವಂತಹ ಶಿವರಾಜ್ ಸರ್ನವರು ಅವರ ಕೋರಿಕೆ ಮೇರೆಗೆ ಮತ್ತೆ ನಮ್ಮ ಶಾಲೆ ಉಪಾಧ್ಯಕ್ಷರು ಬಂದು ಹೇಳಿದ್ರು, ನಾವು ಪ್ರತಿ ವರ್ಷ ಸ್ಕೂಲಲ್ಲೇ ಮಾಡ್ತೀವಿ, ಆದ್ರೆ ಒಂದು ಹೊಸದೇನಾದ್ರೂ ಇರ್ಲಿ, ಆ ಮಾನಸಿಕ ಪರಿವರ್ತನೆ ಬರಬೇಕು ಅಂತಂದ್ರೆ ನಮ್ಮ ಶಾಲೆಗೆ ಬರೋ ಮಕ್ಕಳು ಬಡ ಮಕ್ಕಳೇ, ಆದ್ರೆ ನಾವು ಅಲ್ಲಿ ಹೋದಾಗ ನಾವ್ ಎಷ್ಟು ಇದು ಅನ್ನೋದು ಗೊತ್ತಾಗ್ಬಿಡತ್ತೆ. ಆಮೇಲೆ ನಿಮ್ ಪೇರೆಂಟ್ಸ್ಗೂ ಇದು ಒಂದು ಮುಂದೆ ಬರ್ಲಿ ಅನ್ಬಿಟ್ಟು ಬದಲಾವಣೆ ಆಗ್ಲಿ ಅನ್ಬಿಟ್ಟು ಸೊ ಬನ್ನಿ ಸರ್, ನೀವು ಬನ್ನಿ, ನಾವು ಕರ್ಕೊಂಡ್ಬಂದ್ವಿ. ಸೊ ಈ ಆಶ್ರಮದ ಬಗ್ಗೆ ಮುಂಚೆನೆ ನೋಡಿದ್ರಾ ಸರ್? ಸರ್ ನೋಡಿಲ್ಲ, ಆದ್ರೆ ಮಕ್ಕಳ ಹಿತದೃಷ್ಟಿಯಿಂದ, ಯಾಕಂದ್ರೆ ಎಷ್ಟೋ ತಂದೆ ತಾಯಿರು ಫಾರಿನ್ ಎಲ್ಲ ಓದಿಸ್ತಾ ಇರ್ತಾರೆ, ಅವ್ರು ಸತ್ತಾಗ ವಿಡಿಯೋ ಕಾಲ್ ಮಾಡಿ ನಾವು ಬರೋಕ್ಕಾಗಲ್ಲ ಅಂತ ಹೇಳ್ತಾರೆ. ಎಷ್ಟೋ 9 ತಿಂಗಳು ಹೊಟ್ಟೆಯಲ್ಲಿ ಇಟ್ಕೊಂಡು ಸಾಕಿರ್ತಕ್ಕಂಥ ತಾಯಿಯನ್ನು ನೋಡಕ್ಕೆ ಮಣ್ಣಾಕಕ್ಕೆ ಬರ್ತಕ್ಕಂಥ ಸಂದರ್ಭಗಳು ಎಷ್ಟೋ ನಾವು ನೋಡಿದೀವಿ ಸರ್. ಅದರಲ್ಲಿ ಇಂಥ ಮಹನೀಯ ಕಾರ್ಯ ಮಾಡ್ತಕ್ಕಂಥ ನೀವು ನಿಜವಾಗ್ಲೂ ಕೂಡ ದೇವಪುತ್ರ ಅಂತ ಅನ್ಕೋಬಹುದು. ನಾವೆಲ್ಲ ಕೂಡ ನಿಮ್ಮ ಚಾನಲ್ ನೋಡ್ತಾ ಇರ್ತೀವಿ. ಒಂದು ತಾಯಿಗೆ 10 ಜನ ಮಕ್ಕಳು ಇರ್ತಾರೆ,
10 ಜನ ಮಕ್ಕಳನ್ನು ಕೂಡ ತಾಯಿ ಕಷ್ಟ ಬಂದಾಗ ತನ್ನ ಮೈ ಮಾರ್ಕೊಂಡಾದ್ರೂ 10 ಜನರನ್ನ ಸಾಕ್ತಾರೆ ಸರ್. 10 ಜನರು ದೊಡ್ಡವರಾಗಿ 10 ಜನರು ಕೂಡ ತಾಯಿನ ಸಾಕಲ್ಲ. ನಿಜವಾಗ್ಲೂ ನಾನು ನೋಡ್ತಾ ಇದ್ರೆ ನನ್ಗೆ ಯಾಕೋ ದುಃಖ ಬರ್ತಾ ಇದೆ ಸರ್. ನಾನು ಯಾವಾಗ್ಲೂ ಕೂಡ ಬೇರೆ ಬೇರೆ ಸ್ಥಳಗಳೆಲ್ಲ ಭೇಟಿ ನೀಡಿದ್ದೀನಿ. ಬಟ್ ಇಂಥ ಸ್ಥಳಕ್ಕೆ ಬಂದಾಗ ನನಗೇನೋ ಒಂದು ಮನಸ್ಸು ಸ್ವಲ್ಪ ನನಗೆ ಬ್ರಹ್ಮಚಾರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಂತಕ್ಕಂಥ ಓದಿರ್ತಕ್ಕಂಥ ಜ್ಞಾಪಕ ಬರುತ್ತೆ. ದಯವಿಟ್ಟು ನಿಮ್ಮಂಥ ಮಹಾನ್ ದೈವಭಕ್ತರಿಗೆ ಚಿರಕಾಲ ಈಶ್ವರ ನಿಮಗೆ ಸದಾ ಆರೋಗ್ಯ ಭಾಗ್ಯ ಚೆನ್ನಾಗಿ ಕೊಟ್ಟು ಇಂತಹ ಮುದ್ದು ಬಂಗಾರಿಗಳನ್ನ ನೀವೆಲ್ಲ ಕೂಡ ಸಾಕಿ ಸಲ್ಲಿಸ್ತಾ ಇದ್ದೀರಾ. ನಿಜವಾಗ್ಲೂ ನಿಮ್ಗೆ ಸಾರ್ಥಕ ಸರ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ನಿಜವಾಗ್ಲೂ ಬರೀ ಪುಸ್ತಕದಲ್ಲಿ ಇರೋದನ್ನ ಕಲ್ತ್ರೆ ಸಾಕ ನಾವೆಲ್ಲ? ಪುಸ್ತಕದಲ್ಲಿ ಇಲ್ದೇ ಇರ್ತಕ್ಕಂಥ ವಿಚಾರಗಳ ಬಗ್ಗೆನೂ ನಾವು ಅರಿವು ಮೂಡಿಸ್ಕೊಳ್ಬೇಕಾಗತ್ತೆ. ಕೊನೆ ಪಕ್ಷ ಈ ಸಮಾಜಕ್ಕೆ ನಾವು ಒಳ್ಳೇದ್ ಮಾಡಕ್ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ತಂದೆ ತಾಯಿನ ಆಚೆ ಹಾಕುವಂತ ಕೆಟ್ಟ ವ್ಯಕ್ತಿಗಳು ನಾವು ಯಾವತ್ತೂ ಆಗ್ಬಾರ್ದು ಅಲ್ವಾ? ಸೊ ಹಂಗಾಗ್ಬೇಕು ಅಂದ್ರೆ ನಾವೇನ್ ಮಾಡ್ಬೇಕು? ಜೀವನದಲ್ಲಿ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಬೇಕಾಗತ್ತೆ. ಇವತ್ತು ಪ್ರತಿಯೊಬ್ರು ಕೂಡ ಇಲ್ಲಿರೋಂಥವ್ರು ಅವರ ಮಕ್ಕಳನ್ನ ಚೆನ್ನಾಗಿ ಸಾಕಿದ್ದಾರೆ, ಚೆನ್ನಾಗಿ ಓದಿಸಿದ್ದಾರೆ, ಒಳ್ಳೆ ಕೆಲಸ ಕೊಡ್ಸಿದ್ದಾರೆ, ಚೆನ್ನಾಗಿ ಮದುವೆ ಮಾಡಿದ್ದಾರೆ. ಅವರು ಲೈಫಲ್ಲಿ ಸೆಟ್ಲ್ ಮಾಡಿರೋಂಥ ಎಷ್ಟೋ ಕುಟುಂಬದವರು ಇಲ್ಲಿದ್ದಾರೆ ಅಲ್ವಾ? ಅವರೆಲ್ಲರೂ ಕೂಡ ಇವತ್ತು ದೇವರ ಆಶೀರ್ವಾದನೋ ಏನೋ ಗೊತ್ತಿಲ್ಲ, ಇವತ್ತು ಒಂದು ಒಳ್ಳೆ ಸ್ಥಳ ಸಿಕ್ಕಿದೆ ಅವ್ರಿಗೆ ಅಲ್ವಾ? ಸೊ ಇಷ್ಟು ಕಷ್ಟಪಟ್ಟು ಮಕ್ಕಳನ್ನ ಸಾಕಿದ್ರು ಕೂಡ ಇವತ್ತು ಆ ಮಕ್ಕಳು ಇವರನ್ನ ಸಾಕಕ್ಕಾಗದೆ ರಸ್ತೆಗೆ ಬಿಟ್ಟಿದ್ದಾರೆ. ಸೊ ಅಂತ ವ್ಯಕ್ತಿಗಳನ್ನ ನಾವು ಕರ್ಕೊಂಡು ಬಂದು ಏನ್ ಮಾಡ್ತಾ ಇದೀವಿ? ಸಾಕ್ತಾ ಇರೋದು ನಾವಲ್ಲ, ಆ ಸ್ವಾಮಿ ಶನೇಶ್ವರ ಸ್ವಾಮಿಯವರ ಆಶೀರ್ವಾದ. ನಾವೆಲ್ಲ ಕೆಲಸಗಾರರಷ್ಟೇ, ಇಲ್ಲಿ ಕೆಲಸ ಮಾಡ್ತಾ ಇದೀವಿ. ಅದಕ್ಕೆ ಪೂರಕವಾಗಿ ಭಗವಂತ ಸಾರಥಿಯಾಗಿ ನಿಂತ್ಕೊಂಡು ಇವರನ್ನೆಲ್ಲ ಪೋಷಣೆ ಮಾಡ್ತಾ ಇದಾರೆ ಅಲ್ವಾ? ಸೊ ಕೊನೆಯದಾಗಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ, ಎಲ್ರೂ ಕೈ ಬಿಟ್ಟವ್ರಿಗೆ ನಾನಿದ್ದೀನಿ, ನಿಮ್ಮನ್ನ ನಾನು ಕೊನೆಗಾಲದಲ್ಲಿ ಕಾಪಾಡ್ತೀನಿ ಅನ್ನೋ ಒಂದು ಭರವಸೆನ ಯಾರು ಮೂಡಿಸ್ತಾ ಇದ್ದಾರೆ? ದೇವರು ಅಲ್ವಾ? ಸೊ ಎಲ್ರೂ ಕೈ ಬಿಟ್ಟಾಗ ದೇವರು ನಮ್ಮನ್ನ ಕಾಪಾಡ್ತಾರೆ. ಅಂದ್ರೆ ದೇವರು ಎಲ್ಲಾ ಜಾಗಕ್ಕೂ ಬರೋದಕ್ಕೆ ಸಾಧ್ಯ ಇದೆಯಾ? ದೇವರ ರೂಪದಲ್ಲಿ ಯಾರನ್ನ ಕಳಿಸ್ತಾರೆ? ಮನುಷ್ಯರನ್ನ ಕಳಿಸ್ತಾರೆ. ನೀವಿವತ್ತು ಯಾರ ರೂಪದಲ್ಲಿ ಬಂದಿದ್ದೀರಾ? ಮನುಷ್ಯರ ರೂಪದಲ್ಲ, ದೇವರ ರೂಪದಲ್ಲಿ ನೀವು ಬಂದಿದ್ದೀರಾ. ಹೇಗೆ ಅಂತ ಗೊತ್ತಾ ನಿಮ್ಗೆ? ಇವಾಗ ನೀವೆಲ್ಲ ಒಂದೊಂದು ಪ್ಯಾಕೆಟ್ ಅಲ್ಲಿ ನಿಮ್ ಕೈಲಾದಷ್ಟು ಅಕ್ಕಿನೋ ಜೋಳನೋ ನಿಮ್ ಕೈಲಿ ಏನಾಗುತ್ತೋ ಅದನ್ನೆಲ್ಲವನ್ನು ತಗೊಂಡ್ ಬಂದ್ರಿ ಅಲ್ಲ. ಸೊ ದೇವ್ರು ಇದನ್ನ ತಂದು ಕೊಡೋದಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ಅದನ್ನೆಲ್ಲ ನಿಮ್ ಕೈಲಿ ಕೊಟ್ಟು ಕಳ್ಸಿದಾನೆ. ಸೊ ಅದು ಎಲ್ಲಿಗೆ ಸೇರ್ಬೇಕಾಗಿತ್ತು? ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗೆ ಸೇರ್ಬೇಕಾಗಿತ್ತು. ಹಾಗಾಗಿ ಇಲ್ಲಿ ಬಂದು ದಾನ ಮಾಡುವಂತ ಪ್ರತಿಯೊಬ್ಬರು ಕೂಡ ದೇವರಿಗೆ ಸಮಾನ. ನಮ್ಗೆ ನೀವು ಚಿಕ್ಕ ಮಕ್ಕಳಾಗಿದ್ರು ಕೂಡ ನೀವು ನಮ್ಗೆ ದೇವ್ರ ಸಮಾನ. ಸೊ ದಯವಿಟ್ಟು ನಾನು ಕೇಳ್ಕೊಳ್ಳೋದಿಷ್ಟೇ, ವಿದ್ಯೆ ಒಂದು ಚೂರು ಕಮ್ಮಿ ಆದ್ರೂ ಪರವಾಗಿಲ್ಲ, ಎಲ್ಲಿ ಬೇಕಾದ್ರೂ ಜೀವನ ಮಾಡ್ಬೋದು. ಗಾರೆ ಕೆಲಸ ಮಾಡೋರು ಜೀವನ ಮಾಡ್ತಾರೆ, ತರಕಾರಿ ವ್ಯಾಪಾರ ಮಾಡೋರು ಜೀವನ ಮಾಡ್ತಾರೆ, ಕ್ಯಾಬ್ ಓಡಿಸೋರು ಜೀವನ ಮಾಡ್ತಾರೆ. ಹಂಗನ್ಬಿಟ್ಟು ವಿದ್ಯೆನ ತೊರೆದ್ಬಿಡಿ, ಶಾಲೆನ ಬಿಟ್ಬಿಡಿ, ಓದ್ಬೇಡಿ ಅನ್ನೋದು ನನ್ನ ಮಾತಲ್ಲ. ವಿದ್ಯೆ ಜೊತೆಗೆ ಸಂಸ್ಕಾರ ಅನ್ನೋ ವಿಚಾರವನ್ನ ಅಳವಡಿಸ್ಕೊಳ್ಳಿ. ತಂದೆ ತಾಯಿ, ದೊಡ್ಡವರು ಚಿಕ್ಕವರು, ಗುರು ಹಿರಿಯರು ಅನ್ನೋದಕ್ಕೆ ಗೌರವ ಕೊಡುವಂತ ಕೆಲಸ ಆಗ್ಬೇಕು. ಇವತ್ತು ನಾವೇನಾದ್ರೂ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತೀವಿ, ಈಗ ಇವ್ರು ಮಿಸ್ ಅಲ್ವಪ್ಪ, ನಿಮ್ಗೆ ಟೀಚರ್ ಅಲ್ಲ, ಅಕಸ್ಮಾತ್ ಆಗಿ ಟೀಚರ್ ಸಿಕ್ಕರೆ ತಾವೆಲ್ಲ ಏನ್ ಮಾಡ್ತೀರಿ? ಯಾವ ರೀತಿ ನಮಸ್ಕಾರ ಮಾಡ್ತೀರಿ? ಈ ಸಂಸ್ಕಾರ ಕಲಿಬೇಕು. ಬರೀ ಟೀಚರ್ ಅಂತಾನೆ ಅಲ್ಲ, ನಿಮಗಿಂತ ದೊಡ್ಡ ವ್ಯಕ್ತಿ ಯಾರಾದ್ರೂ ನಿಮ್ ಎದುರುಗಡೆ ಸಿಕ್ಕಿದಾಗ ಅವ್ರಿಗೆ ನಮಸ್ಕಾರ ಸರ್, ಚೆನ್ನಾಗಿದ್ದೀರಾ, ಊಟ ಆಯ್ತಾ, ಕಾಫಿ ಆಯ್ತಾ ಅನ್ನೋ ಕೇಳೋ ಒಂದು ಸೌಜನ್ಯವನ್ನ ನೀವು ಬೆಳೆಸ್ಕೊಂಡಾಗ ಆಟೋಮೆಟಿಕ್ ಆಗಿ ಸಂಸ್ಕಾರ ಅನ್ನೋದು ನಿಮ್ ಮನಸ್ಸಲ್ಲೇ ರೂಢಿ ಆಗತ್ತೆ ಅನ್ನೋದು ನನ್ನ ಒಂದು ಭಾವನೆ. ಪ್ರತಿಯೊಂದು ಮಗುವಿಗೂ ಸಂಸ್ಕಾರದ ಅವಶ್ಯಕತೆ ತುಂಬಾ ಇದೆ. ಯಾಕಂದ್ರೆ ಈ ಪ್ರಪಂಚದಲ್ಲಿ ದುಡ್ಡಿರೋರ್ ಸಂಖ್ಯೆ ಏನ್ ಕಮ್ಮಿ ಇಲ್ಲ, ಆಸ್ತಿ ಇರೋರ್ ಸಂಖ್ಯೆ ಏನ್ ಕಮ್ಮಿ ಇಲ್ಲ, ಅಥವಾ ಹಣ ಆಸ್ತಿ ವೈಡ್ಯ ಶ್ರೀಮಂತಿಕೆ ಇರೋರ್ ಸಂಖ್ಯೆ ಏನು ಕಮ್ಮಿ ಇಲ್ಲ. ಬಟ್ ಸಂಸ್ಕಾರ ಇರುವಂತವ್ರ ಸಂಖ್ಯೆ 100ರಲ್ಲಿ 70%, 80% ಕಮ್ಮಿ ಇದೆ. ಸೊ ಒಂದು 20% ಜನ ಸಂಸ್ಕಾರವಂತರು ನಮ್ಮ ಸಮಾಜದಲ್ಲಿ ಸಿಗ್ಬೋದಷ್ಟೇ. ಸೊ ನೀವೆಲ್ಲರೂ ಸಂಸ್ಕಾರವಂತರಾಗಬೇಕು, ದೇವರಿಗೆ ಮಕ್ಕಳಾಗಬೇಕು, ದೇವರು ಮೆಚ್ಚುವಂತ ಮಕ್ಕಳಾಗಬೇಕು ಅನ್ನೋದು ನನ್ನ ಒಂದು ಆಸೆ. ಎಲ್ರಿಗೂ ಒಳ್ಳೇದಾಗ್ಲಿ. ಹೊಸ ವರ್ಷದ ದಿನ ಇಲ್ಲಿ ಬಂದು ವಿಭಿನ್ನವಾಗಿ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳ ಆಶೀರ್ವಾದ ಪಡೆಯುವಂತ ಕೆಲಸವನ್ನ ನೀವೆಲ್ಲರೂ ಮಾಡಿದೀರಾ. ಭಗವಂತ ನಿಮ್ಮೆಲ್ರಿಗೂ ಒಳ್ಳೇದ್ ಮಾಡ್ಲಿ. ಎಷ್ಟು ಒಳ್ಳೇದ್ ಮಾಡ್ಲಿ ಅಂದ್ರೆ ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡಕ್ಕೆ ಮನ್ಸೇ ಬರಬಾರ್ದು ನಿಮ್ಗೆ. ಆ ರೀತಿ ನಿಮ್ಗೆ ಒಳ್ಳೇದ್ ಮಾಡ್ಲಿ. ಎಲ್ರಿಗೂ ಒಳ್ಳೇದಾಗ್ಲಿ. ನಮಸ್ಕಾರ. ಶನೇಶ್ವರ ಒಳ್ಳೇದ್ ಮಾಡ್ಲಿ. ಧನ್ಯವಾದ. ಎಲ್ರು ಮಂಗಳಾರತಿ ತಗೊಳ್ಳಿ ಆಯ್ತಾ? ಹಂಗೆ ತಗೊಂಬಿಡಿ ಮೇಲಿಂದ ತಗೊಂಬಂದಿದ್ದು. ಈ ಒಂದು ಹೊಸ ವರ್ಷವನ್ನ ಅರ್ಥಪೂರ್ಣವಾಗಿ ದೇವರ ಮಕ್ಕಳ ಜೊತೆ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಎಲ್ಲಾ ಮಕ್ಕಳದು ಇವತ್ತು 4 ಜನ ಮಕ್ಕಳದು ಕೂಡ ಹುಟ್ಟದ ಹಬ್ಬ ಇದೆಯಂತೆ. ಒಳ್ಳೇದಾಗ್ಲಿ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ.
ಸರ್. ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಪ್ರತಿ ಸರಿ ನಮ್ಮ ಹುಟ್ಟುಹಬ್ಬನ ದೇವಸ್ಥಾನದಲ್ಲಿ ಅಥವಾ ಇನ್ನೆಲ್ಲಾದ್ರೂ ಮನೆಯಲ್ಲಿ ಆಚರಿಸ್ಕೊಳ್ತಿದ್ವಿ. ಈ ಸರಿ ಆಶ್ರಮಕ್ಕೆ ಬಂದು ಆಚರಿಸ್ಕೊಳ್ತಿರೋದು ನಮ್ಮ ಗೆಳೆಯರೆಲ್ಲ ಜೊತೆ ಬಂದು ಇವ್ರನ್ನೆಲ್ಲ ನೋಡ್ತಿದ್ದೆ. ಇವ್ರ ಸಮ್ಮುಖದಲ್ಲಿ ನಾವು ನಮ್ಮ ಹುಟ್ಟುಹಬ್ಬನ ಆಚರಿಸ್ಕೊಳ್ತಾ ಇರೋದು ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಸರ್ ಅಲ್ಲೇ ಸರ್ ನೀವು ಇಷ್ಟು ಜನನ ಹಿಂಗ್ ವಯಸ್ಸಾದವ್ರನ್ನ ತಗೊಂಡ್ಬಂದು ಸಾಕಿ ಸಲಹಿ ಮತ್ತೆ ಅವ್ರ ಮಕ್ಕಳು ಅಷ್ಟು ಚಿಕ್ಕ ವಯಸ್ಸಿಂದ ಅವ್ರು ನೋಡ್ಕೊಂಡ್ ಬಂದಿರ್ತಾರಲ್ವ, ಅವ್ರ ಮಕ್ಕಳು ನೀವು ಯಾಕೆ ಸರ್ ನೋಡ್ಕೊಳಲ್ಲ? ಯಾಕೆ ಅದನ್ನ ಅವ್ರನ್ನೇ ಕೇಳ್ಬೇಕು, ಯಾರು ಸಿಗ್ತಾ ಇಲ್ಲ ಸರಿಯಾಗಿ ನಮ್ಗೆ. ಸೊ ಇದಕ್ಕೆ ಉತ್ತರ ಏನಪ್ಪಾ ಅಂತ ಹೇಳಿದ್ರೆ, ಅದೇ ಹೇಳಿದ್ನಲ್ಲ ನಿಮ್ಗೆ, ಸಂಸ್ಕಾರ ಬೇಕಲ್ವಾ. ಸೊ ಸಂಸ್ಕಾರ ಅನ್ನೋದನ್ನ ಮೊದ್ಲಿಂದಾನೇ ಅವ್ರು ಕಲ್ತಿದ್ರೆ ಕೊನೆಗಾಲದಲ್ಲಿ ತಂದೆ ತಾಯಿನ ಯಾರು ಆಚೆ ಆಗ್ತಾ ಇರ್ಲಿಲ್ಲ. ಸೊ ಇಲ್ಲಿ ತಂದೆ ತಾಯಿದು ತಪ್ಪಿದೆ. ಏನಂತ ಹೇಳಿದ್ರೆ, ತಂದೆ ತಾಯಿ ಚಿಕ್ಕ ವಯಸ್ಸಿಂದ ದೊಡ್ಡ ವಯಸ್ಸುವರೆಗೂ ಅವ್ರಿಗೆ ಏನೇನ್ ಬೇಕು ಬೇಡಗಳನ್ನ ಕಷ್ಟನೇ ತೋರಿಸ್ದಂಗೆ ಎಲ್ಲವನ್ನು ಕೊಡಿಸ್ಬಿಡ್ತಾರೆ. ಉದಾಹರಣೆಗೆ, ನೀವು ಬಟ್ಟೆ ಕೇಳಿದ್ರೆ ಬಟ್ಟೆ, ಕಾರ್ ಕೇಳಿದ್ರೆ ಕಾರು, ಬೈಕ್ ಕೇಳಿದ್ರೆ ಬೈಕು, ಎಲ್ಲವನ್ನು ನೀವು ಕೇಳಿದ ತಕ್ಷಣ ಕೊಡಿಸಿದಾಗ ಯಾವ್ದ್ರ ವ್ಯಾಲ್ಯೂನು ನಿಮಗೆ ಗೊತ್ತಾಗಲ್ಲ ಅಲ್ವಾ. ಸೊ ಕಷ್ಟನ ಫಸ್ಟ್ ಇಂದಾನೇ ತೋರಿಸಿದ್ರೆ ಆ ಸಂಸ್ಕಾರದ ವ್ಯಾಲ್ಯೂ, ಹಣದ ವ್ಯಾಲ್ಯೂ, ತಂದೆ ತಾಯಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ಎಲ್ಲಾದ್ರೂ ವ್ಯಾಲ್ಯೂ ಗೊತ್ತಾಗುತ್ತೆ. ಅವಾಗ ತಂದೆ ತಾಯಿನ ಯಾರು ಆಚೆ ಹಾಕಲ್ಲ. ಸೊ ಅದ್ರದ್ದು ವ್ಯಾಲ್ಯೂನ ಯಾರು ತೋರಿಸ್ಲಿಲ್ಲ, ಹಾಗಾಗಿ ತಂದೆ ತಾಯಿನ ಅವ್ರು ಈಸಿಯಾಗಿ ಮನೆಯಿಂದ ಆಚೆ ಆಗ್ತಾ ಇದಾರೆ. ಈ ಉದಾಹರಣೆಗೆ, ಮನೇಲಿ ಅಜ್ಜಿಗೆ ಕೆಮ್ಮು ಬಂದಿರುತ್ತೆ ಅಲ್ವಾ, ಜ್ವರ ಬಂದಿರುತ್ತೆ, ತಾಯಿ ಆದವರು ತಂದೆ ಆದವ್ರು ಏನ್ ಹೇಳ್ಬೇಕು? ಅಜ್ಜಿ ಈಗ ಮೊಮ್ಮಕ್ಕಳು ಅಜ್ಜಿ ಹತ್ರ ಹೋಗ್ತಾ ಇದ್ರೆ ಏನ್ ಹೇಳ್ತಾರೆ ಅಂದ್ರೆ, ಕೆಲವರು ಅಜ್ಜಿ ಹತ್ರ ಹೋಗ್ಬೇಡ ಇನ್ಸ್ಪೆಕ್ಷನ್ ಆಗತ್ತೆ, ಅಜ್ಜಿ ಹತ್ರ ಹೋಗ್ಬೇಡ ಕಾಯಿಲೆ ನಿನಗೂ ಬಂದ್ಬಿಡುತ್ತೆ, ಅಜ್ಜಿನ ಮುಟ್ಬೇಡ ಇನ್ಸ್ಪೆಕ್ಷನ್ ಆಗತ್ತೆ, ಈ ತರದೆಲ್ಲ ಹೇಳ್ತಾರಲ್ವಾ. ಸೊ ಕೊನೆಯದಾಗಿ ತಂದೆ ತಾಯಿಗೆ ಗಾಯ ಆದಾಗ, ಜ್ವರ ಬಂದಾಗ ಅಥವಾ ಕೆಮ್ಮು ಬಂದಾಗ ಮಕ್ಳು ಈಸಿಯಾಗಿ ಯೋಚನೆ ಮಾಡ್ತಾರೆ, ನಮ್ ತಾಯಿ ಅವತ್ತು ಹೇಳಿದ್ರು ಇವ್ರನ್ನ ನೋಡಿದ್ರೆ ಇನ್ಸ್ಪೆಕ್ಷನ್ ಆಗತ್ತೆ, ಮುಟ್ಟಿದ್ರೆ ಇನ್ಸ್ಪೆಕ್ಷನ್ ಆಗತ್ತೆ, ಅಥವಾ ನನಗೆ ಕಾಯಿಲೆ ಅಂಟ್ಕೊಳ್ಳುತ್ತೆ ಅಂತ ಏನ್ ಮಾಡ್ತಾರೆ, ಈಸಿಯಾಗಿ ತಂದೆ ತಾಯಿ ಹೇಳ್ಕೊಟ್ಟಿದ್ದನ್ನೇ ಮಕ್ಕಳು ಫಾಲೋ ಮಾಡ್ತಾರೆ. ಅವ್ರನ್ನ ತಗೊಂಡಾಗಿ ಯಾವ್ದಾರ ವೃದ್ಧಾಶ್ರಮಕ್ಕೆ ಬಿಡ್ತಾರೆ. 20 ವರ್ಷದಿಂದ ಮಕ್ಕಳಿಗೆ ಹೇಳ್ತಿದ್ವಿ, ಪಾಠ ಮಾಡ್ತಿದ್ವಿ, ಇದ್ರ ಜೊತೆಗೂ ನಾವು ಇದ್ರ ಬಗ್ಗೆ ಹೇಳ್ತಿದ್ವಿ. ಗಲಾಟೆ ಮಾಡ್ಬೇಡಿ. ಇನ್ನು ಮುಂದೆ ಇವಾಗ ಮಕ್ಕಳೇ ಸ್ವಯಂ ಬಂದು ನೋಡಿರೋದ್ರಿಂದ ಅವರಲ್ಲಿ ತುಂಬಾ ಅದು ಅರಿವು ಬಂದಿರುತ್ತೆ ಅಂತ ಅನ್ಕೊಳ್ತೀವಿ. ಬಟ್ ಇನ್ನೂ ಅರಿವು ಮೂಡಿಸ್ತೀವಿ. ಅವರು ಚೆನ್ನಾಗಿ ಓದಿ ನಿಮ್ಮಂತ ಈ ಒಂದು ಟ್ರಸ್ಟ್ ಇಟ್ಬಿಟ್ಟು ಈ ತರ ಇವ್ರಿಗೆಲ್ಲ ನೋಡ್ಕೊಳ್ಳೋಕೆ ಅವಕಾಶ ಕೊಡಬೇಕು ಅನ್ನೋದು ಮುಖ್ಯವಾಗಿ. ಇವಾಗ ಪ್ರತಿಯೊಂದು ಶಾಲೆಯಲ್ಲೂ ಪಾಠ ಮಾಡ್ತಾರೆ. ಒಂದೊಂದು ಸಬ್ಜೆಕ್ಟ್ಗೆ ಒಂದೊಂದು ಟೀಚರ್ ಅಂತ ಇದ್ದಾರೆ. ಕನ್ನಡಗೆ, ಇಂಗ್ಲಿಷ್ಗೆ, ಹಿಂದಿಗೆ ಅಥವಾ ಗಣಿತಕ್ಕೆ ಎಲ್ಲದಕ್ಕೂ ಒಂದೊಂದು ಸಬ್ಜೆಕ್ಟ್ ಅಂತ ಇದೆ, ಅದಕ್ಕೊಂದು ಟೀಚರ್ ಅಂತ ಇರ್ತಾರೆ. ಬಟ್ ಸಂಸ್ಕಾರ ಕಲಿಸೋದಕ್ಕೆ ಕೂಡ ಒಂದು ಸಬ್ಜೆಕ್ಟ್ ಬರಬೇಕು ಶಾಲೆಗಳಲ್ಲಿ. ನಮ್ಮ ಶಾಲೆಯಲ್ಲಿ ಸರ್, ನಮ್ಮ ಕಾರ್ಯದರ್ಶಿಗಳು ಶಿವರಾಜ್ ಸರ್ ಅಂತ, ಅವ್ರು ಹೇಳ್ತಾರೆ 40 ನಿಮಿಷ ಪಿರಿಯಡ್ ಇದ್ರೆ 30 ನಿಮಿಷ ಪಾಠ ಮಾಡಿ, 10 ನಿಮಿಷ ಅವ್ರಿಗೆ ಒಂದು ನೀತಿ ಕತೆ ಯಾರ ಬಗ್ಗೆ ಆಗ್ಲಿ. ಮುಂದೆ ಬರೀ ಓದೋದಂದ್ರೆ ಅವ್ರಿಗೆ ಸ್ಕೂಲ್ಗೆ ಬರೋ ಅವಶ್ಯಕತೆ ಇಲ್ಲ, ಮನೇಲಿ ಕೂತ್ಕೊಂಡು ಇಂಟ್ರೆಸ್ಟ್ ಇದ್ರೆ ಓದ್ಕೋಬಹುದು. ಬಟ್ ಶಾಲೆಗೆ ಬರ್ತಾರಂದ್ರೆ ನಾವು ಎಲ್ಲಾ ರೀತಿ ಅವ್ರಿಗೆ ಕಲಿಸ್ಕೊಡ್ಬೇಕು ಅಂತ ಅವ್ರಿಗೂ ತುಂಬಾ ಪ್ರತಿ ಸಲನೂ ನಮ್ಗೆ ಹೇಳ್ತಿರ್ತಾರೆ. ಥ್ಯಾಂಕ್ ಯು. ಸೊ ತುಂಬಾ ಖುಷಿ ಆಯ್ತು ನಿಜವಾಗ್ಲೂ. ಥ್ಯಾಂಕ್ ಯು. ವಿಶೇಷವಾಗಿ ಪ್ರತಿಯೊಂದು ಶಾಲೆಯಲ್ಲೂ ಸಬ್ಜೆಕ್ಟ್ಗಳಿರುತ್ತೆ, ಎಲ್ಲ ಸಬ್ಜೆಕ್ಟ್ಗೂ ಟೀಚರ್ಸ್ಗಳಿರ್ತಾರೆ, ಮಾಸ್ಟರ್ಗಳಿದ್ದೇ ಇರ್ತಾರೆ. ಸೊ ಈಗ ಉದಾಹರಣೆಗೆ ನಾವು ಟ್ಯೂಷನ್ಗೆ ಸೇರಿಸಿದ್ರು ಅಲ್ಲೊಬ್ರು ಟೀಚರ್ ಇರ್ತಾರೆ, ನಾವು ಯಾವ್ದಾದ್ರು ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸಿದ್ರು ಅಲ್ಲೊಂದು ಟೀಚರ್ ಇರ್ತಾರೆ, ಅಥವಾ ಯಾವ್ದಾರು ಈಜು ಸ್ಪೋರ್ಟ್ಸ್ ಕಲಿಯೋದಕ್ಕೆ ಹೋದಾಗ ಅಲ್ಲೊಂದು ಟೀಚರ್ ಇರ್ತಾರೆ. ನನ್ನ ಪ್ರಕಾರ ಸಂಸ್ಕಾರ ಕಲಿಸೋದಕ್ಕೆ, ತಂದೆ ತಾಯಿ ವ್ಯಾಲ್ಯೂನ ತಿಳಿಸೋದಕ್ಕೆ ಪ್ರತಿಯೊಂದು ಶಾಲೆಯಲ್ಲೂ ಕೂಡ ಒಂದು ಪೀರಿಯಡ್ ಅಂತ ಇರ್ಬೇಕು. ಇದಕ್ಕೆ ಅದು ಹಾಫ್ ಅನ್ ಅವರ್ ಆಗಿರ್ಬೋದು ಅಥವಾ ಒಂದು 10 ನಿಮಿಷ ಆಗಿರ್ಬೋದು. ಪ್ರತಿಯೊಂದು ಶಾಲೆಯಲ್ಲೂ ಪ್ರತಿದಿನ ಆ ವ್ಯಾಲ್ಯೂಸ್ ನ ತಿಳಿಸ್ದಾ ಬಂದ್ರೆ ಮುಂದೊಂದು ದಿನ ನಮ್ಮ ರಾಜ್ಯ ರಾಮರಾಜ್ಯ ಆಗತ್ತೆ. ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಜನರು, ಯುವಕರು ಮನಸ್ಸು ಬದಲಾಗತ್ತೆ, ತಂದೆ ತಾಯಿ ವ್ಯಾಲ್ಯೂಸ್ ಗೊತ್ತಾಗತ್ತೆ, ಕೊನೆ ಪಕ್ಷ ಬೀದಿಯಲ್ಲಿ ಬಿಡೋರ ಸಂಖ್ಯೆ ಕಮ್ಮಿ ಆಗತ್ತೆ ಅಂತ ನನ್ನೊಂದು ಭಾವನೆ. ನಾವು ಅಲ್ಲಿ ಹಿಂದೆ ಮಾತಾಡಿದ್ವಿ ಅವ್ರ ಜೊತೆ 2 ನಿಮಿಷ ಮಾತಾಡಿದಕ್ಕೆ ಅವ್ರ ಕಷ್ಟ, ಅವ್ರ ಫೀಲಿಂಗ್ ನಮಗ್ ಗೊತ್ತಾಯ್ತು. ಅವ್ರ ಬಗ್ಗೆ ನೀವು ಏನೂ ತಿಳಿದಂಗೆ, ಏನೂ ಇಲ್ಲದೆ ಅವ್ರನ್ನ ಕರ್ಕೊಬಂದು ಇಲ್ಲಿ ಇರಿಸಿ ನೀವು ಇಷ್ಟು ಸೇವೆ ಮಾಡ್ತಿದ್ದೀರಲ್ಲ, ನಿಮ್ಗೆ ಹೇಗ್ ಅನ್ಸ್ತು ಅಂತ ಅಂದ್ರೆ. ಸೊ ಪ್ರತಿಯೊಬ್ಬರು ರಸ್ತೆಯಲ್ಲಿ ನೋಡುವಾಗ ಎಲ್ರಿಗೂ ಅನ್ಸುತ್ತೆ ಸಹಾಯ ಮಾಡ್ಬೇಕು ಅನ್ಸ ಅಲ್ವಾ. ನೀವು ಶಾಲೆಗೆ ಹೋಗುವಾಗ ಸುಮಾರು ಜನ ರೋಡಲ್ಲಿ ಸಿಗ್ತಾರೆ, ಅವ್ರನ್ನ ನೋಡಿದ ತಕ್ಷಣ ನಿಮ್ಗೆ ಏನ್ ಅನ್ಸುತ್ತೆ, ಅವ್ರಿಗೆ ಹೆಲ್ಪ್ ಮಾಡ್ಬೇಕು ಅನ್ಸುತ್ತೆ. ಬಟ್ ಆದ್ರೆ ಪರಿಸ್ಥಿತಿ ನಿಮ್ಗೆ ಹೆಲ್ಪ್ ಮಾಡೋದಕ್ಕಾಗಲ್ಲ ಅಲ್ವಾ. ಸೊ ನಿಮ್ ಸಮಸ್ಯೆ, ಮನೆ ಸಮಸ್ಯೆ ಏನೋ ಇರುತ್ತೆ, ದೊಡ್ಡವರಾದ್ರೂ ಚಿಕ್ಕವರಾದ್ರೂ ಸಹಾಯ ಮಾಡ್ಬೇಕನ್ನೋ ಮನ್ಸು ಪ್ರತಿಯೊಬ್ಬರಿಗೂ ಇದೆ. ಆದ್ರೆ ಯಾರು ಅದನ್ನ ಮುಂದೆ ತಗೊಳಕ್ ಇಷ್ಟಪಡಲ್ಲ. ಬಟ್ ಸೀರಿಯಸ್ ಆಗಿ ತಗೊಂಡು ಈ ರೀತಿ ಎಲ್ಲ ಸಾಕಷ್ಟು ಜನ ತೊಂದರೆಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನ ಕರ್ಕೊಬಂದು ನೋಡೋದು ಅಷ್ಟು ಈಸಿಯ ಟಾಸ್ಕ್ ಅಲ್ಲ. ಸೊ ಇದು ಸಮಾಜದ ಬದಲಾವಣೆಗಾಗಿ ನಾವು ಮಾಡ್ತಿರೋ ಕೆಲಸ. ಜೊತೆಗೆ ಪ್ರತಿಯೊಂದು ವಿಡಿಯೋನ ನಾವ್ ಯಾಕೆ ಹಾಕ್ತಿವಿ ಅಂದ್ರೆ, ಪ್ರತಿಯೊಬ್ಬರ ಮನಸ್ಥಿತಿ ಪ್ರತಿಯೊಬ್ಬ ಮನುಷ್ಯನಿಗೆ ಅರ್ಥ ಆಗ್ಬೇಕು. ಇಲ್ಲಿ ಆಶ್ರಮದಲ್ಲಿ ಎಷ್ಟೆಲ್ಲ ಕಷ್ಟ ಪಡ್ತಾರೆ ಅನ್ನೋದು ಎಲ್ಲರಿಗೂ ಅರ್ಥ ಆಗ್ಬೇಕು ಅನ್ನೋ ಉದ್ದೇಶಕ್ಕೆ. ಆಮೇಲೆ ರಸ್ತೆಯಲ್ಲಿ ಯಾರು ಕೂಡ ಅನಾಥವಾಗಿ ಮಲಗಬಾರದು, ಊಟ ಇಲ್ಲದೆ ನರಳಬಾರದು ಅಲ್ವಾ. ಸೊ ಎಷ್ಟು ಜನ ಇವತ್ತು ಚಳಿಲಿ ಗಾಳಿಲಿ ನಡುಗಿ ಅನಾಥ ಶವಗಳಾಗ್ತಿದ್ದಾರೆ ಗೊತ್ತಾ. ಇದು
ನಮ್ಮ ರಾಜ್ಯದಲ್ಲಿ ನಮ್ಮ ಬೆಂಗಳೂರಲ್ಲೇ ಊಹೆ ಮಾಡ್ಕೊಂಡ್ರು ಪ್ರತಿದಿನ ಸಾವಿರಾರು ಜನ ಸತ್ತೋಗ್ತಾರೆ. ಯಾರಿಗಾದ್ರೂ ಈ ವಿಷಯ ಗೊತ್ತಿದ್ಯಾ? ಮುನ್ಸಿಪಾಲಿಟಿ ಅವರು ಇವರೋ ಪೊಲೀಸ್ ಅವರು ತಗೊಂಡೋಗಿ ಅದನ್ನ ದಫನ್ ಮಾಡ್ತಾರೆ. ಸಂಬಂಧಿಕರು ಇದ್ರೂ ಗೊತ್ತಾಗಲ್ಲ, ಇಲ್ಲ ಅಂದ್ರೂ ಗೊತ್ತಾಗಲ್ಲ. ನನ್ನ ಹೆಸರು ರವಿತೇಜ ಅಂತ. ನೀವು ಎಷ್ಟು ವರ್ಷಗಳಿಂದ ಈ ಕೆಲಸನ ಮಾಡ್ಕೊಂಡು ಬರ್ತಾ ಇದ್ದೀರಲ್ಲ, ಒಂದಿನಕ್ಕೂ ನಿಮಗೆ ಏನು ಈ ಕೆಲಸ ನಾನು ಮಾಡಬೇಕಾ ಅಥವಾ ನಿಮ್ಗೆ ಯಾವತ್ತಾದ್ರೂ ಈ ಕೆಲಸದ ಮೇಲೆ ಅಯ್ಯೋ ಬೇಡ ಕಷ್ಟ ಅಂತ ಯಾವತ್ತಾದ್ರೂ ಅನ್ಸಿದ್ಯಾ? ಖಂಡಿತವಾಗ್ಲೂ ಈ ಕೆಲಸ ಸುಮಾರು 10 ವರ್ಷಗಳಿಂದ ನಾನು ಮಾಡ್ತಾ ಬರ್ತಾ ಇದ್ದೀನಿ. ಒಳ್ಳೆ ಪ್ರಶ್ನೆ ಕೇಳಿದ್ದೀರಾ. ಯಾಕಂದ್ರೆ ಇದು ತುಂಬಾನೇ ಅರ್ಥಪೂರ್ಣವಾದಂತ ಪ್ರಶ್ನೆ, ಸಮಾಜಕ್ಕೆ ಅರ್ಥ ಆಗ್ಬೇಕಾಗಿರೋ ಪ್ರಶ್ನೆ. ಸಾಕಷ್ಟು ಬಾರಿ ನನಗೂ ಕೂಡ ಮನ್ಸಿಗೆ ನೋವಾಗಿದೆ. ಯಾಕಪ್ಪ ಈ ಕೆಲಸನ ನಾನು ಆಯ್ಕೆ ಮಾಡ್ಕೊಂಡಿದೀನಿ, ಇಷ್ಟು ಒಳ್ಳೆ ಕೆಲಸ ಮಾಡಿದ್ರು ಕೂಡ ಸಾವಿರಾರು ಜನ ಅದರಲ್ಲಿ ನೆಗೆಟಿವ್ ಹುಡ್ಕುವಂತ ಕೆಲಸನೇ ಮಾಡ್ತಾರಲ್ಲ. ನಾವು ಎಷ್ಟೇ ಒಳ್ಳೆ ಕೆಲಸ ಮಾಡಿದ್ರು ಒಳ್ಳೆ ಕೆಲ್ಸಕ್ಕೆ ಸಪೋರ್ಟ್ ಮಾಡೋರ್ಗಿಂತ ಖಾಲಿ ಹೇಳೋರ್ ಸಂಖ್ಯೆನೆ ಜಾಸ್ತಿ ಇದೆಯಲ್ಲ ಅಂತ ಬಹಳ ಬೇಜಾರಾಗತ್ತೆ. ಎಲ್ಲೋ ಒಂದ್ ಕಡೆ ಈ ಆಶ್ರಮದ ಒಳಗಡೆ ಬಂದು ಇಷ್ಟು ಜನ ಸುಮಾರು 165 ಜನನೂ ಕೂಡ ಒಂದೇ ಜಾಗದಲ್ಲಿ ಊಟ ಮಾಡುವಾಗ, ಒಂದೇ ಜಾಗದಲ್ಲಿ ತಂದೆ ತಾಯಿ ತರ ಮಲಗಿರುವಾಗ ಅದನ್ನ ನೋಡುವಾಗ ಎಷ್ಟೇ ನನಗೆ ಕಷ್ಟ ಇದ್ರು ಕೂಡ ನನಗೆ ಸಂಪೂರ್ಣವಾಗಿ ಅದು ಮಾಯ ಆಗತ್ತೆ. ನಾನು ಇನ್ನೂ ಕೂಡ ಕೆಲಸ ಮಾಡ್ಬೇಕು, ಇಷ್ಟರ ಎಷ್ಟೋ ನೊಂದಿರೋರ್ ಕಣ್ಣೀರ್ನ ಒರೆಸ್ಬೇಕು ಅನ್ನೋ ಧೈರ್ಯ ಹೆಚ್ಚಾಗತ್ತೆ. ಜೊತೆಗೆ ಕರ್ನಾಟಕದ ಜನ ಇದಾರಲ್ಲ, ಅವರು ಪ್ರೀತಿ, ಪ್ರೋತ್ಸಾಹ, ಆಶೀರ್ವಾದ, ಇವತ್ತು ನಮ್ಗೆ ನೆಗೆಟಿವ್ ಎಷ್ಟು ಜನ ಮಾತಾಡ್ತಾರೋ ಅದಕ್ಕಿಂತ ಡಬಲ್ ಪಾಸಿಟಿವ್ನು ನಮ್ಗೆ ಸಪೋರ್ಟ್ ಮಾಡ್ತಾರೆ. ಸೊ ಅವ್ರ ಪ್ರೀತಿಗೆ ನಾವು ಬೆಲೆ ಕೊಡ್ಬೇಕಲ್ಲ. ಹಾಗಾಗಿ ನಮ್ಗೆ ಎಷ್ಟೇ ಕಷ್ಟ ಬಂದ್ರು ಕೂಡ ಆ ಭಗವಂತನ ಪಾದಕ್ಕೆ ಅರ್ಪಣೆ ಮಾಡ್ತೀವಿ, ಶ್ರೀ ಶಿವಕುಮಾರ ಸ್ವಾಮೀಜಿ ಅವರ ಪಾದಕ್ಕೆ ಅರ್ಪಣೆ ಮಾಡ್ತೀವಿ. ನಾವು ಮಾಡೋ ಕೆಲಸವನ್ನ ನಾವು ನಿಷ್ಠೆಯಿಂದ ಮಾಡ್ತಾ ಹೋದ್ರೆ ಆ ಭಗವಂತನೇ ಸಾರಥಿಯಾಗಿ ನಿಂತ್ಕೊಳ್ತಾನೆ ಅಂತಾರಲ್ಲ. ಸೊ ಹಾಗೆ ನಾವು ಮಾಡೋ ಕೆಲಸ ಮಾಡ್ತಾ ಹೋಗ್ತೀವಿ, ಅದಕ್ಕೆ ಸಾರಥಿಯಾಗಿ ಭಗವಂತ ನಿಂತ್ಕೊಂಡಿದ್ದಾರೆ. ಹಾಗಾಗಿ ಈ ಕೆಲಸ ನಡೀತಾ ಇದೆ. ತುಂಬಾ ಸತಿ ಅನ್ಸುತ್ತೆ, ಬೇಜಾರಾಗತ್ತೆ, ಇದೆಲ್ಲ ಬೇಕಿತ್ತ ನನಗೆ, ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೆಲ್ಲ ತನ್ನ ತಲೆ ಮೇಲೆ ಹಾಕೊಂಡಿದ್ದೀನಲ್ಲ, ಈ ಜವಾಬ್ದಾರಿನ ಹೆಂಗಪ್ಪ ಹೊರೋದು, ನಾಳೆ ದಿವಸ ಇಷ್ಟು ಕಷ್ಟಪಟ್ಟು ಕಟ್ಟಿರೋ ಸಂಸ್ಥೆನ ಯಾರಾದ್ರೂ ಬಂದು ಒಂದು ಕಪ್ಪು ಚುಕ್ಕಿ ತರ ಹಾಳು ಮಾಡ್ಬಿಟ್ರೆ ಏನ್ ಮಾಡೋದು ಎಲ್ಲ ಅನ್ಸುತ್ತೆ. ಆದ್ರೆ ದೇವ್ರ ಆಶೀರ್ವಾದ ಇರೋವರೆಗೂ ಅದ್ ಯಾವ್ದಕ್ಕೂ ಅವಕಾಶ ಇಲ್ಲ. ಒಳ್ಳೆ ಪ್ರಶ್ನೆ ಕೇಳಿದೀರಾ. ಇದು ಸಮಾಜಕ್ಕೆ ಅರ್ಥ ಆಗ್ಬೇಕಾಗಿರೋ ಪ್ರಶ್ನೆ. ನಮ್ಮಲ್ಲಿ 1000 ನೋವಿರ್ಲಿ, 1000 ಕಷ್ಟ ಇರ್ಲಿ, ನಮ್ಮ ಸಮಸ್ಯೆ 1000 ಇದ್ರೂ ಕೂಡ ಇಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗಾಗಿ ನಮ್ಮ ಉಸಿರನ್ನೇ ಮುಡುಪಾಗಿಟ್ಟಿದೀವಿ. ಇದಕ್ಕೆ ಪ್ರತಿಯೊಬ್ರು ಬೆಲೆ ಕೊಡಿ, ಪ್ರತಿಯೊಬ್ರು ಗೌರವ ಕೊಡಿ. ಸಮಯ ಇದ್ರೆ ಜನಸ್ನೇಹಿ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಎಲ್ಲವನ್ನು ಫಾಲೋ ಮಾಡಿ. ಒಂದ್ಸತಿ ಆಶ್ರಮಕ್ಕೆ ವಿಸಿಟ್ ಮಾಡಿ. ಎಲ್ಲೋ ಕೂತ್ಕೊಂಡು ಬಾಯಿಗೆ ಬಂದಂಗೆ ಕಮೆಂಟ್ ಹಾಕೋದ್ರಿಂದ ನಿಮ್ಗೆ ತೃಪ್ತಿ ಸಿಗುತ್ತೆ ಅಂದ್ರೆ ಅದನ್ನ ಕಂಟಿನ್ಯೂ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಗೂ ದೇವ್ರು ಒಳ್ಳೇದ್ ಮಾಡ್ಬೇಕು ಅಂದ್ರೆ ಒಂದ್ಸತಿ ವಿಸಿಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಬ್ರದರ್, ಒಳ್ಳೇದಾಗಿ. ಇವಾಗ ನೀವು 10 ವರ್ಷದಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದೀರಲ್ಲ, ಈ 10 ವರ್ಷದಲ್ಲಿ ನೀವು ಎಷ್ಟೋ ಜನ ಕಳ್ಕೊಂಡಿರ್ತೀರ, ಅಂದ್ರೆ ಆ ನೋವನ್ನ ನೀವು ಹೇಗೆ ಇದು ಮಾಡ್ಕೊಂತೀರಾ? ಖಂಡಿತವಲ್ಲೂ ಬೇಜಾರಾಗುತ್ತೆ ಬ್ರದರ್. ಯಾಕಂತ ಹೇಳಿದ್ರೆ ಪ್ರತಿದಿನ ಸಾವು ನೋವುಗಳನ್ನ ನೋಡ್ತಾ ಹೋದಾಗ ಅದ್ರ ವ್ಯಾಲ್ಯೂಸ್ ನಮಗೂ ಕೂಡ ಕಮ್ಮಿ ಅನ್ಸ್ಬಿಡುತ್ತೆ. ಈಗ ಉದಾಹರಣೆಗೆ ಇಲ್ಲಿ 100 ಜನ ಬಂದಿದ್ದಾರೆ, 100 ಜನ ಡೆತ್ ಕೂಡ ಆಗ್ತಾರೆ. ಅವರ ಮನೆಗಳಿಗೆ ನಾವು ಮಾಹಿತಿ ಕೂಡ ತಿಳಿಸ್ತೀವಿ, ಹೆಂಗೆಂಗೋ ಕಷ್ಟಪಟ್ಟು ಅವ್ರಿಗೆ ಫೋನ್ ಮಾಡಿ ನಿಮ್ಮ ತಂದೆಯವ್ರು ತೀರೋಗಿದ್ದಾರೆ, ತಾಯಿಯವ್ರು ತೀರೋಗಿದ್ದಾರೆ, ದಯವಿಟ್ಟು ಅಂತ್ಯ ಸಂಸ್ಕಾರಕ್ಕಾದ್ರೂ ಬನ್ನಿ, ಅಥವಾ ಈ ಬಾಡಿನ ನೀವು ತಗೊಂಡೋಗಿ ಅಂತ ಕೇಳಿದಾಗ ಯಾರು ಕೂಡ ಮುಂದೆ ಬರೋದಿಲ್ಲ. ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಹಣ, ಆಸ್ತಿ, ಐಶ್ವರ್ಯನೇ ಪ್ರತಿಯೊಬ್ಬರಿಗೂ ಮುಖ್ಯ ಆಗ್ಬಿಟ್ಟಿದೆ. ಸೊ ಆ ವ್ಯಕ್ತಿಗೆ ಆಸ್ತಿ ಇದ್ರೆ, ಆ ವ್ಯಕ್ತಿ ಏನಾದ್ರು ಈ ಇನ್ಸೂರೆನ್ಸ್ FD ಏನಾದ್ರು ದುಡ್ಡು ಇಟ್ಟಿದ್ರೆ ಖಂಡಿತವಾಗ್ಲೂ ಬಂದು ಬಾಡಿ ಎತ್ಕೊಂಡು ಹೋಗ್ತಾರೆ. ಇಲ್ಲ ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಬರೋದಿಲ್ಲ, ಬರೋದಕ್ಕೆ ಸಮಯ ಇಲ್ಲ, ದಯವಿಟ್ಟು ಆ ಕೆಲಸವನ್ನು ನೀವೇ ಮಾಡ್ಬಿಡಿ ಅಂತಾರೆ. ಬಟ್ ಎಲ್ಲ ಒಂದ್ ಕಡೆ ಬೇಜಾರಾಗತ್ತೆ. ಆತರ ಅಂತ ದರಿದ್ರ ಮಕ್ಕಳು ಆ ಕೆಲಸ ಮಾಡೋದಕ್ಕೆ ಯೋಗ್ಯತೆ ಇಲ್ಲ. ಆ ಒಂದು ಕಾರ್ಯ ಮಾಡೋದಕ್ಕೆ ಭಗವಂತ ನನಗೊಂದು ಯೋಗ್ಯತೆ ಮತ್ತೆ ಶಕ್ತಿ ಕೊಟ್ಟಿದಾರಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಅವ್ರಿಗೆ ಮಗನಾಗಿ ನಿಂತು ಆ ಕಾರ್ಯವನ್ನ ಮಾಡ್ತೀವಿ. ಆ ಕಾರ್ಯ ಮಾಡುವಾಗ ಬೇಜಾರಾಗತ್ತೆ. ಮಾಡಿ ಬಂದ ಮೇಲೆ ಒಬ್ಬ ವ್ಯಕ್ತಿಗೆ ಅಂತಿಮವಾಗಿ ಆತನನ್ನ ಸ್ವರ್ಗಕ್ಕೆ ಸೇರಿಸ್ತಾ ಇದೀವಲ್ಲ ಅನ್ನೋ ಒಂದು ತೃಪ್ತಿಯಿಂದ ನಾವು ಬದುಕ್ತಾ ಇದೀವಿ. ಇದುವರೆಗೂ ಅನುಭವಿ ಮಾರ್ಗದರ್ಶಿಗಳು ಅನೇಕ ಜನರಿಗೆ ಆಶ್ರಯ ಕೊಟ್ಟಿರ್ತಕ್ಕಂತಹ ರೂವಾರಿಗಳಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸೋಣ. ಅದಕ್ಕಿಂತ ಮುಂಚೆ ನಾವೆಲ್ಲ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು, ಪ್ರತಿ ವರ್ಷ ನಾವು ಹುಟ್ಟುಹಬ್ಬ ಆಚರಣೆ ಮಾಡ್ತೀವಿ. ಹುಟ್ಟುಹಬ್ಬ ಆಚರಣೆ ಮಾಡುವಾಗ ತಂದೆ ತಾಯಿಗಳನ್ನ ಪೀಡಿಸಿ, ಅದರಲ್ಲೂ ಹೆಣ್ಮಕ್ಳು ನನಗೆ ಇಂಥದೇ ಬಟ್ಟೆ ಬೇಕು, ನನಗೆ ಈ ಥರನೇ ಇರಬೇಕು ಅಂತ ಹಠ ಹಿಡಿತೀವಿ. ಹೆಣ್ಮಕ್ಳಾಗಿರ್ತಕ್ಕಂಥ ನೀವು ಈ ಒಂದು ಆಶ್ರಮಕ್ಕೆ ಬಂದು ವಿಶೇಷವಾಗಿ ತಿಳ್ಕೊಳ್ಳೋಂಥ ವಿಚಾರ ಏನಪ್ಪ ಅಂದರೆ, ನಾವು ತಂದೆ ತಾಯಿಗಳು ನೋವು ಕೊಡಬಾರ್ದು. ಬಟ್ಟೆ ಮುಖ್ಯ ಅಲ್ಲ, ನಿಮ್ಮನ್ನು ಸಾಕ್ತಾ ಇದ್ದಾರಲ್ಲ, ಆ ಸಾಕ್ತಾ ಇರೋದಕ್ಕೆ ನೀವು ಸಾರ್ಥಕತೆ ಆಗಬೇಕು. ಯಾವುದೇ ಕಾರಣಕ್ಕೂ ಹಠ ಹಿಡಿಬಾರ್ದು. ಹೆಣ್ಮಕ್ಳಿಗೆ ಯಾವಾಗಲೂ ನಾವು ಶಾಲೆಯಲ್ಲಿ ಹೇಳೋದು ಇದೇ ಥರನೇ, ಯಾವಾಗಲೂ
ಅವ್ರ ನೋವನ್ನು ಕೊಡಬಾರ್ದು, ಹಠ ಹಿಡಿಬಾರ್ದು. ನಾವು ಶ್ರೀಮಂತರಾಗಬೇಕು, ನಾವು ಚೆನ್ನಾಗಿರ್ಬೇಕು ಅಂತ ಪ್ರತಿಯೊಬ್ಬರೂ ಆಸೆ ಪಡ್ತೀವಿ. ಹೆಣ್ಮಕ್ಳಂತೂ ವಿಶೇಷವಾಗಿ ನಮ್ಮ ತಂದೆ ತಾಯಿಗಳು ಶ್ರೀಮಂತರಾಗಿದ್ರೆ ಚೆನ್ನಾಗಿರ್ತಿತ್ತು. ನಾವು ಬಡವರಾಗಿದ್ದೀವಿ, ನಮಗೆ ಗಾಡಿ ಇಲ್ಲ, ನಮಗೆ ಇರೋದಕ್ಕೆ ಸ್ವಂತ ಮನೆ ಇಲ್ಲ, ಏನೆಲ್ಲ ನಾವು ಆಸೆಗಳನ್ನು ಇಟ್ಕೊತೀವಿ. ಇವತ್ತು ನೋಡಿದಾಗ ಅನಿಸುತ್ತೆ ನಿಮಗೆಲ್ರಿಗೂ, ಒಂದಲ್ಲ ಒಂದು ದಿವಸ ನಾವು ಈ ರೀತಿ ನೋವನ್ನು ಅನುಭವಿಸ್ತೀವಿ. ಆಸೆ ಪಟ್ಟಂತ ನಾವೆಲ್ಲರೂ ಆಸೆ ಯಾವತ್ತು ಒಳ್ಳೆಯದಲ್ಲ, ಆಸೆ ಪಡಬಾರ್ದು. ನಾವು ಸಾಮಾನ್ಯ ಜೀವನ ನಡೆಸಬೇಕೆ ಹೊರತು ವಿಶೇಷವಾದ ಆಡಂಬರಿಕೆ ಸಲ್ಲದು ಅಂತನ್ನೋದು ನಿಮ್ಮೆಲ್ಲರಿಗೂ ಮಂದಟ್ಟಾಗಿದೆ ಅಂತ ಅನಿಸುತ್ತೆ. ಎಲ್ಲ ಇಲ್ಲಿನ ಸೇವೆ ಸಲ್ಲಿಸ್ತಾ ಇರ್ತಕ್ಕಂಥ ವ್ಯಕ್ತಿಗಳೆಲ್ಲರೂ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದಾರೆ. ಯಾವುದೇ ನೀವು ಸಂಬಳಕ್ಕೆ ಆಸೆ ಪಟ್ಟಿಲ್ಲ ಅಂತ ಅನಿಸುತ್ತೆ. ಜೊತೆಗೆ ನಮಗೂ ಅನಿಸುತ್ತೆ, ನಾನು ಇನ್ನೆರಡು ತಿಂಗಳಲ್ಲಿ ರಿಟೈರ್ಡ್ ಆಗ್ತಾ ಇದ್ದೀನಿ. ನಮಗಿಂಥದ್ದು ಯಾವುದಾದ್ರೂ ಹತ್ತಿರದಲ್ಲಿ ಆಶ್ರಮ ಇದ್ದರೆ ಹೋಗಿ ಸೇವೆ ಸಲ್ಲಿಸೋಣ ಅಂತ ಅನಿಸುತ್ತೆ. ಇಷ್ಟೆಲ್ಲ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ನಿಮ್ಮೆಲ್ಲರಿಗೂ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಖುಷಿ ಆಗ್ತಾ ಇದೆ. ಇಲ್ಲಿ 100 ಜನ ವಯಸ್ಸಾದವ್ರು ಇರ್ತಾರೆ. ಅವ್ರದ್ರೊಳಗೆ ನಿಮ್ಗೆ ಒಬ್ರು ಕೂಡ ಗೊತ್ತಿರಲ್ಲ, ಅಂದ್ರೂ ಅವ್ರನ್ನ ಸಾಕಿ ಸಲಹುತ್ತಾ ಇದ್ದೀರಾ. ಯಾರ ಇನ್ಸ್ಪಿರೇಷನ್ ಇಂದ? ಸೊ ಇನ್ಸ್ಪಿರೇಷನ್ ನಡೆದಾಡುವ ದೇವರು ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು, ಹಾಗೆ ನನ್ನ ಆರಾಧ್ಯ ದೈವ ಆಟೋ ರಾಜ ಅವರು. ಸೊ ದಯವಿಟ್ಟು ಅವರಿಬ್ಬರಿಗೂ ಕೂಡ ಜೋರಾಗಿ ಕ್ಲಾಪ್ಸ್ ಮಾಡಿ. ಯಾಕೆಂದ್ರೆ ಯಾರನ್ನ ಬೇಕಾದ್ರೂ ಇನ್ಸ್ಪೈರ್ ಆಗಿ ತಗೊಳ್ಬೋದು. ಅವರ ಆದರ್ಶಗಳನ್ನ ಪಾಲನೆ ಮಾಡೋದು ಅಷ್ಟು ಸುಲಭವಾದ ಮಾತಲ್ಲ. ಶ್ರೀ ಶ್ರೀ ಶಿವಕುಮಾರ ಸ್ವಾಮೀಜಿಯವರು ಬರೋಬ್ಬರಿ ಇವತ್ತು 16,000 ಜನಕ್ಕೆ ದಾಸೋಹಿಗಳಾಗಿದ್ದಾರೆ. ವಿದ್ಯಾಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಸಾವಿರಾರು ಜನಕ್ಕೆ ವಿದ್ಯಾದಾನ ಮಾಡಿದ್ದಾರೆ. ಅಂಥವರ ಒಂದು ಆಶೀರ್ವಾದದಿಂದ ಅವರ ಒಂದು ಪಾದದ ನೆರಳಲ್ಲಿ ಅವರ ಪಾದದ ಧೂಳಾಗಬೇಕು ಅನ್ನೋ ಒಂದು ಆಸೆ ಇಟ್ಟುಕೊಂಡು ಈ ರೀತಿ ಒಂದು ಸಂಸ್ಥೆನ ಶುರು ಮಾಡಿರೋದು. ಇವತ್ತೇನಾದ್ರೂ ಇಲ್ಲಿ ಕೆಲಸ ನಡೀತಾ ಇದೆ ಅಂದ್ರೆ ಅದು ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ. ಹಾಗೆ ನಾನು ಪ್ರೀತಿಸಿ ಆರಾಧಿಸುವಂತ ದೈವ, ನನಗೆ ನಿರಾಶ್ರಿತರಿಗೆ ದೇವರು ಅಂತ ಅವರನ್ನ ಯಾವಾಗಲೂ ಕರೀತಾ ಇರ್ತೀನಿ. ಈ ಪ್ರಪಂಚದಲ್ಲಿ ಅಥವಾ ಈ ರಾಜ್ಯದಲ್ಲಿ ಸಾಕಷ್ಟು ಜನ ನಿರಾಶ್ರಿತರಿಗೆ ಸೇವೆ ಸಲ್ಲಿಸೋರು ತುಂಬಾ ಜನ ಇದ್ದಾರೆ. ಅದರಲ್ಲಿ ನನಗೆ ನನ್ನ ಆರಾಧ್ಯ ದೈವ ಬಂದ್ಬಿಟ್ಟು ಆಟೋ ರಾಜ ಅಂತ. ಕೇಳಿದೀರಾ? ಆಟೋ ರಾಜ ಅಂತ ಇವತ್ತು ಸರಿಸುಮಾರು ಎಷ್ಟೋ ಸಾವಿರ ಜನ ಬೀದಿಯಲ್ಲಿ ಮಲಗಿರ್ತಕ್ಕಂಥ ವ್ಯಕ್ತಿಗಳಿಗೆ ಅವರು ಆದರ್ಶ ಆಗಿದ್ದಾರೆ, ನಿರಾಶ್ರಿತರಿಗೆ ದೇವರಾಗಿದ್ದಾರೆ. ನಾನು ಏನಾದ್ರೂ ಈ ಸೇವೆನ ಆಯ್ಕೆ ಮಾಡ್ಕೊಂಡಿದ್ದೀನಿ ಅಂದ್ರೆ ಅವರನ್ನು ನೋಡಿ ಇನ್ಸ್ಪೈರ್ ಆಗಿ, ಸೊ ನಾನು ವಿಡಿಯೋಗಳನ್ನ ಕೆಲವೊಂದು ನೋಡಿನೇ ಇನ್ಸ್ಪೈರ್ ಆಗಿರೋದು. ಸೊ ವಿಶೇಷವಾಗಿ ನಾನು ಶಿವಕುಮಾರ್ ಸ್ವಾಮೀಜಿ ಅವ್ರನ್ನ ತುಂಬಾ ಪ್ರೀತಿಸ್ತೀನಿ, ಗೌರವಿಸ್ತೀನಿ. ಹಾಗಾಗಿ ಪ್ರತಿದಿನ ಇಲ್ಲಿ ಏನು ದೇವ್ರಿಗೆ ಪೂಜೆ ನಡೆಯುತ್ತೋ ಹಾಗೆ ಶಿವಕುಮಾರ್ ಸ್ವಾಮೀಜಿ ಅವ್ರಿಗೂ ದೇವರ ಸ್ಥಾನದಲ್ಲಿ ಪೂಜೆ ಸಿಗತ್ತೆ. ಥ್ಯಾಂಕ್ ಯು. ಮಾನಸಿಕ ಅಸ್ವಸ್ಥತೆ ಇರೋ ಜನರನ್ನ ಹೇಗೆ ಸಂಭಾಳಿಸ್ತೀರಾ? ನಾವು ಮಾನಸಿಕ ಅಸ್ವಸ್ಥರು ಅಂತ ಹೇಗೆ ಕಂಡುಹಿಡಿತೀವಿ ಅವ್ರನ್ನ? ಅವರು ನಡ್ಕೊಳ್ಳೋ ರೀತಿ. ಸೊ ಅವರು ನಡ್ಕೊಳ್ಳೋ ರೀತಿ ನಮಗೆ ಗೊತ್ತಾಗ್ಬಿಡುತ್ತೆ ಅವ್ರು ಮಾನಸಿಕ ಅಸ್ವಸ್ಥರು ಅಂತ, ಅಲ್ವಾ? ಸೊ ನಾವು ಕೂಡ ಮಾನಸಿಕ ಅಸ್ವಸ್ಥರ ರೀತಿ ಅವ್ರಿಗೆ ವರ್ತಿಸಿದ್ರೆ ಅವ್ರ ಜೀವನದಲ್ಲಿ ಬದಲಾಗಲ್ಲಲ್ವಾ? ಸೊ ಅವರಲ್ಲಿ ನಾವು ಅವ್ರನ್ನ ಏನ್ ಅನ್ಕೋಬೇಕಂದ್ರೆ ನಮ್ಮಲ್ಲಿ ಅವರೊಬ್ರು ಅಂತ ಅನ್ಕೊಳ್ಬೇಕು. ಅವರಿಗೆ ಮುಖ್ಯವಾಗಿ ಯಾವ್ದೇ ರೀತಿ ಸೌಕರ್ಯ ಬೇಕಾಗಿದೆ, ಮೆಡಿಸಿನ್ಸ್ ಬೇಕಾಗಿದೆ ಅನ್ನೋದನ್ನ ನೋಡ್ಕೊಂಡ್ರೆ ಖಂಡಿತವಾಗ್ಲೂ ಮಾನಸಿಕ ಅನ್ನೋದು ಅಥವಾ ಮಾನಸಿಕ ರೋಗಿಗಳು ಯಾರಿರ್ತಾರಲ್ಲ ಅವ್ರು ಖಂಡಿತ ಗುಣ ಆಗ್ತಾರೆ. ಸೊ ನಾವು ನೋಡೋ ರೀತಿ ಬದಲಾಗ್ಬೇಕು. ಈ ಕೆಲವು ಕಡೆ ಒಳ್ಳೆ ಪ್ರಶ್ನೆ ಕೇಳಿದಿರಾ, ಮಾನಸಿಕ ಅಸ್ವಸ್ಥರು ಅಂದ ತಕ್ಷಣನೇ ಯಾವ್ದಾದ್ರು ಅಂಗಡಿ ಹತ್ರ ಹೋದ್ರೆ ಕೆಲವರು ದಾನ ಕೊಡ್ತಾರೆ, ಇನ್ ಕೆಲವರು ನೀರ್ ಎರಚ್ಬಿಡ್ತಾರೆ, ಇನ್ ಕೆಲವರು ಟೀ ಎರಚ್ಬಿಡ್ತಾರೆ. ಇದೆಲ್ಲ ಸಾಕಷ್ಟು ವಿಡಿಯೋಗಳನ್ನ ನಾವು ಗಮನಿಸಿರ್ತೀವಿ. ಸೊ ಅಂತ ವ್ಯಕ್ತಿಗಳನ್ನ ಕರ್ಕೊಂಡ್ಬಂದು ಇಲ್ಲಿ ಪೋಷಣೆ ಮಾಡುವಾಗ ಅವರಲ್ಲೂ ಕೂಡ ಒಬ್ಬ ಮನುಷ್ಯ ಇರ್ತಾನೆ, ಅವರಲ್ಲೂ ಕೂಡ ಮನುಷ್ಯತ್ವ ಇರುತ್ತೆ, ಅವರಲ್ಲೂ ಕೂಡ ನಾನೊಂದು ಮಾತು ಹೇಳಲ್ಲ, ನಾವೆಲ್ಲ ಬುದ್ಧಿವಂತರಿದೀವಲ್ಲ, ಗಲಾಟೆ ಮಾಡಬೇಡಿ, ನಾವೆಲ್ಲ ಸಾಕಷ್ಟು ಬುದ್ಧಿವಂತರಿದೀವಿ, ನಮಗೆ ತಿಳುವಳಿಕೆ ಜಾಸ್ತಿ ಇದೆ, ಕಷ್ಟ ಸುಖ ದುಃಖ ಎಲ್ಲವೂ ಗೊತ್ತಾಗತ್ತೆ. ಬಟ್ ನಿಜವಾಗ್ಲೂ ತೊಂದರೆ ಕೊಡೋರು ಯಾರು ಗೊತ್ತಾ? ಚೆನ್ನಾಗಿದ್ದವರೇ ತೊಂದರೆ ಕೊಡೋದು. ಮಾನಸಿಕ ಅಸ್ವಸ್ಥರು ಯಾರಿಗೂ ತೊಂದರೆ ಕೊಡೋದಿಲ್ಲ. ಅವ್ರೆಲ್ರಿಗೂ ಒಳ್ಳೇದನ್ನೇ ಬಯಸ್ತಾರೆ, ಎಲ್ರಿಗೂ ಒಳ್ಳೇದನ್ನೇ. ಅವ್ರು ಯಾರ ಬಗ್ಗೆನೂ ಕೆಟ್ಟದೂ ಮಾತಾಡಲ್ಲ, ಯಾರ ಬಗ್ಗೆನೂ ಚಿಂತೆನೂ ಮಾಡಕ್ ಹೋಗಲ್ಲ, ಅವ್ರ ಪಾಡ್ಗೆ ಅವ್ರು ಇರ್ತಾರೆ. ಸೊ ನಮ್ಗೆಲ್ಲ ಗೊತ್ತಿರೋ ನಾವುಗಳೇನ್ ಮಾಡ್ತೀವಿ, ಪ್ರತಿಯೊಬ್ಬರನ್ನ ನೋಡಿ ಬೇಜಾರ್ ಮಾಡ್ಕೋತೀವಿ, ಪ್ರತಿಯೊಬ್ಬರನ್ನ ನೋಡಿ ಕೋಪ ಮಾಡ್ಕೋತೀವಿ. ಸೊ ನಿಜವಾದ ಮಾನಸಿಕ ಅಸ್ವಸ್ಥತೆ ಇರೋದು ಯಾರಿಗೆ? ನಮಗೆ. ನಾವು ನೋಡೋ ರೀತಿ ಬದಲಾಗ್ಬೇಕು, ನಾವು ನೋಡೋ ದೃಷ್ಟಿಕೋನ ಬದಲಾಗ್ಬೇಕು. ಮಾನಸಿಕ ಅಸ್ವಸ್ಥರು ಅಂತ ಕಂಡು ಬಂದಾಗ ಅವರಲ್ಲಿ ನಮ್ಮನ್ನ ಕಾಣ್ಬೇಕು. ಸೊ ಅವರು ನಮ್ಮವ್ರಂತ ಭಾವಿಸಿದ್ರೆ ಎಲ್ಲ ಮಾನಸಿಕ ಸ್ಥಿತಿನೂ ಸರಿ ಹೋಗುತ್ತೆ, ಎಲ್ರು ಒಂದಾಗಿ ಬಾಳ್ಬೋದು. ಸರ್, ನೀವು ಇಷ್ಟೆಲ್ಲ ಮಾಡ್ತಿರಲ್ಲ, ಎಲ್ಲೋ ಕುತ್ಕೊಂಡು ಕಮೆಂಟ್ ಎಲ್ಲ ಹೇಳ್ತಾರಲ್ಲ, ಅದು ನೀವು ಹೆಂಗ್ ಡೈಜೆಷನ್ ಮಾಡ್ಕೊಂತೀರಾ? ಏನಪ್ಪಾ ಅಂದ್ರೆ ರೆಸ್ಪಾನ್ಸ್. ಈಗ ನೋಡಿ, ನಾವು ಕಮೆಂಟ್ಸ್ಗೋಸ್ಕರ ಕೆಲಸ ಮಾಡ್ತಾ ಇದೀವಾ? ಇಲ್ಲ ಸರ್. ಇಲ್ಲ ಅಲ್ವಾ? ಸೊ ಕಮೆಂಟ್ಸ್ ನ ಅವಶ್ಯಕತೆ ನಮ್ಗೆ ಏನಿದೆ?
ಅಂದ್ರೆ ಅವ್ರು ಕುತ್ಕೊಂಡು ನಿಮ್ ಮೇಲೆ ಹೇಳ್ತಾರಲ್ಲ ಬೇರೆ ತರ, ಅದು ಅದು ಅವರ ಮನಸ್ಥಿತಿ. ನಮ್ಮ ಮನಸ್ಥಿತಿ ಅದಲ್ಲ. ನಮ್ಮ ಮನಸ್ಥಿತಿ ಕೆಲಸ ಮಾಡೋದು, ಎಲ್ರೂ ಖುಷಿ ಪಡ್ಬೇಕು. ಎಲ್ರೂ ಈಗ ಕೆಲವೊಂದು ಬಾರಿ ನಾವು ಮಾಡೋ ಕೆಲಸ, ಉದಾಹರಣೆಗೆ ಹೆಂಗ್ ಹೇಳ್ಬೇಕಂದ್ರೆ, ದೇವ್ರನ್ನ ಮೆಚ್ಚಿಸ್ಬೋದು, ಜನರನ್ನ ಮೆಚ್ಚಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಜನ ಸಾವಿರ ತರ ಮಾತಾಡ್ತಾರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬಾರ್ದು. ಆ ಭಗವಂತ ಮೆಚ್ಚೋ ರೀತಿಯಲ್ಲಿ ಕೆಲಸ ಮಾಡಬೇಕು, ಅದಕ್ಕೆ ಆಶೀರ್ವಾದ ಸಿಗುತ್ತೆ. ನೆಗೆಟಿವ್ ಕಮೆಂಟ್ಸ್ ಬರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ಇದುವರೆಗೂ, ಕೆಡ್ಸ್ಕೊಳ್ಳೋ ಅಂತ ಪ್ರಮೇಯವೂ ಇಲ್ಲ. ಯಾಕಂದ್ರೆ ನಾನು ನನ್ನ ಮನ್ಸಿಗೆ ನೆಮ್ಮದಿ ಆಗ್ಬೇಕು, ನನ್ನ ಮನ್ಸಿಗೆ ಖುಷಿ ಆಗುವಂತ ನಾನು ಕೆಲಸ ಮಾಡ್ತಾ ಇದ್ದೀನಿ. ನನ್ನ ಮನ್ಸಿಗೆ ತೃಪ್ತಿ ಇದ್ರೆ ಸಾಕಲ್ವಾ, ಬೇರೆಯವ್ರು ಖುಷಿ ಪಡಿಸಿ ನನ್ಗೇನಾಗ್ಬೇಕಾಗಿದೆ. ಸೊ ಹಾಗಾಗಿ ಆ ನೆಗೆಟಿವ್ ಕಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಒಳ್ಳೆ ಕೆಲಸದ ಕಡೆ ಮಾತ್ರ ನನ್ನ ಫೋಕಸ್ ಇರುತ್ತೆ. ಇಲ್ಲಿ ಇಷ್ಟು 100 ಜನ ಇದಾರಲ್ವಾ, ಇಷ್ಟು 100 ಜನದಲ್ಲಿ ಏನು ಜಾತಿ ಭೇದ ಭಾವ ಆತರ ಎಲ್ಲಾ ಕಡೆ ನಡೀತಾರೆ, ಇಷ್ಟು ದೊಡ್ಡ ಪ್ರಪಂಚದಲ್ಲಿ ನಡೆಯುತ್ತೆ, ಇಲ್ಲಿ ನಡೆಯುತ್ತಾ? ಈಗ ನೀವು ಒಳ್ಳೆ ಪ್ರಶ್ನೆ ಕೇಳಿದ್ರ, ಏನಂತ ಕೇಳಿದ್ರಿ? ಈ ಇಷ್ಟು ದೊಡ್ಡ ಪ್ರಪಂಚದಲ್ಲೇ ಜಾತಿ ಭೇದ ಭಾವ ನಡೀಬೇಕಾದ್ರೆ ಇಲ್ಲಿ ನಡೆಯುತ್ತಾ ಅಂತ. ನಮ್ದೊಂದು ಪ್ರಶ್ನೆ ಕೇಳ್ತೀನಿ. ಇವಾಗ ಸೂರ್ಯನಿಗೆ ಜಾತಿ ಇದೆಯಾ? ಇಲ್ಲ. ಚಂದ್ರನಿಗೆ ಜಾತಿ ಇದೆಯಾ? ಇಲ್ಲ. ಕುಡಿಯೋ ನೀರಿಗೆ ಜಾತಿ ಇದೆಯಾ? ಇಲ್ಲ. ಬೀಸೋ ಗಾಳಿಗೆ ಜಾತಿ ಇದೆಯಾ? ಇಲ್ಲ. ತಿನ್ನೋ ಅನ್ನಕ್ಕೆ ಜಾತಿ ಇದೆಯಾ? ಹೋಗ್ಲಿ, ದೇವ್ರ ಯಾವತ್ತಾರು ಇಂಥ ಜಾತಿಯವನ್ನೇ ಒಳಗ್ ಬರ್ಬೇಕಂತ ಬೋರ್ಡ್ ಹಾಕಿದಾರ? ಇಲ್ಲ. ಸೊ ಅಂತ ಮಹಾ ದೇವತೆಗಳ ಜಾತಿ ಭೇದ ಭಾವ ಮಾಡ್ಲಿಲ್ಲ ಅಂದಾಗ ನಾವೆಲ್ಲ ನರ ಮನುಷ್ಯರು ಅಲ್ವಾ? ನಾವೆಲ್ಲ ಯಾಕೆ ಜಾತಿ ಭೇದ ಭಾವ ಮಾಡ್ಬೇಕು? ನಾವೆಲ್ಲ ಮನುಷ್ಯರು, ಮನುಷ್ಯ ಜಾತಿನಷ್ಟೇ ಪ್ರೀತಿಸ್ಬೇಕು. ನಾವೆಲ್ಲರೂ ಮನುಷ್ಯರು, ಇಲ್ಲಿರೋದೊಂದೇ ಗಂಡು ಹೆಣ್ಣು. ಸೊ ಸೂರ್ಯನಿಗಿಲ್ಲ ಜಾತಿ, ಚಂದ್ರನಿಗಿಲ್ಲ ಜಾತಿ, ನಾವು ಕುಡಿಯೋ ನೀರಿಗಿಲ್ಲ, ಗಾಳಿಗಿಲ್ಲ, ಯಾವುದಕ್ಕೂ ಜಾತಿ ಇಲ್ಲ ಅಂದಾಗ ನಾವು ಆ ಜಾತಿ ಬಗ್ಗೆ ತಲೆ ಕೆಡ್ಸ್ಕೋಬಾರ್ದು. ಮಾನವೀಯತೆ, ಮನುಷ್ಯತ್ವ, ನಾವೆಲ್ಲ ಮನುಷ್ಯರ ತರ ಬದುಕೋದನ್ನ ಕಲಿಬೇಕು, ಮನುಷ್ಯರನ್ನ ಪ್ರೀತಿಸೋದಕ್ಕೆ ಕಲಿಬೇಕು, ಕಷ್ಟದಲ್ಲಿ ಇರ್ತಕ್ಕಂಥವ್ರಿಗೆ ಕೈ ಚಾಚೋದನ್ನ ಕಲಿಬೇಕು. ಸೊ ಫೈನಲಿ ಜಾತಿ ಬಗ್ಗೆ ನನ್ಗೆ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಸರ್ವ ಧರ್ಮವು ಒಂದೇ ಅನ್ನೋ ರೀತಿಯಲ್ಲಿ ನಾವು ನೋಡ್ಕೊಳ್ತಾ ಇದೀವಿ. ಜಾತಿ ಬಗ್ಗೆ ಆಸಕ್ತಿನೂ ಇಲ್ಲ, ಇಂಟ್ರೆಸ್ಟು ಇಲ್ಲ. ಜಾತಿ ಬಗ್ಗೆ ಮಾತಾಡಿದವ್ರು ನನಗೆ ಇಷ್ಟನೂ ಆಗಲ್ಲ. ಸೊ ನಾವೆಲ್ಲ ಮನುಷ್ಯರನ್ನ ಪ್ರೀತಿಸೋದನ್ನ ಕಲಿಬೇಕು ಅನ್ನೋದು ನನ್ನ ಭಾವನೆ. ತಾಯಿ ಮೇಲೆ ಹಣ ಇಟ್ಟು ಹೇಳ್ತೀನಿ, ನಾನು ಡಾಕ್ಟರ್ ಆಗ್ಬೇಕಂತಿದ್ದೀನಿ. ನಾನು ಇಂಥವ್ರ ಅನಾಥಾಶ್ರಮದಲ್ಲಿ ನಾನು ಅನಾಥಾಶ್ರಮ ಕಟ್ಸಿ ಡಾಕ್ಟರ್ ಆಗ್ಬೇಕಂತ ಕನ್ಸಿದೆ ನಂದು. ನಾನು ಡಾಕ್ಟರ್ ಆಗಿ ಇಂಥವ್ರಿಗೆ ಬೆಳೆಸ್ಬೇಕನ್ನೋ ನಂದು ಕನ್ಸು ಈಡೇರ್ಲಿ ಅಂತ ಬೇಡ್ಕೊಳ್ತೀನಿ. ಇಂಥವ್ರಿಗೆ ನಾನು ಫ್ರೀಯಲ್ಲಿ ಚಿಕಿತ್ಸೆ ನೀಡ್ಬೇಕು ಅಂತ ನನ್ನ ಆಸೆ ಇದೆ. 9 ತಿಂಗಳು ಹೆತ್ತು ಸಾಕಿರ್ತಾರ, ಇವ್ರಿಗೆ ಆಸ್ತಿ ಎಲ್ಲ ಕಿತ್ಕೊಂಡ್ ಕೇಸಿಂದ ಮಕ್ಕಳು ನೀವು ಹೋಗ್ರಿ ನಿಮ್ ಪಾಡಿಗೆ, ನಾವು ಓದ್ತೀವಿ ನಮ್ಮ ಪಾಡಿಗೆ ಅನ್ನೋ ಈ ಜನಗಳ ಮುಂದೆ ನಾನು ಬೆಳೆದು ತೋರಿಸ್ಬೇಕು ಅನ್ನೋದೇ ನನ್ನ ಆಸೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಸೆ ಈಡೇರ್ಲಿ, ಶನೇಶ್ವರ ಸ್ವಾಮಿ ಆಶೀರ್ವಾದ ಮಾಡ್ಲಿ, ನೀವು ಬೇಗ ಡಾಕ್ಟರ್ ಆಗಿ, ಸರಿನಾ? ಥ್ಯಾಂಕ್ ಯು ಸೋ ಮಚ್, ಒಳ್ಳೇದಾಗಿ. ಕರ್ಮದ ಕಲ್ಲನು ಎಡವಿದ ಮನುಜನ ಬೆರಳಿನ ಗಾಯವು ಮಾಯದು, ಹಗೆಯಲಿ ಕೋವಿಗೆ ತಲೆ ಕೊಡು ಮರುಳರ ಗುಡಿಯಲಿ ದೈವವು ಕಾಯದು. ಕತ್ತಲನು ಮಣಿಸೋಕೆ ಹಚ್ಚಿ ಇಟ್ಟ ದೀಪ ಊರನ್ನೇ ಸುಡುವಂತ ಜ್ವಾಲೆ ಆಯಿತೇನು. ಕಣ ಕಣ ಕಣದೊಳಗೆ ಕುಳಿತಿರುವೆ ಮುಕುಂದ ಮುರಾರೇ, ಮುಕುಂದ ಮುರಾರೇ, ನೀನೆ ರಾಮ ನೀನೆ ಶ್ಯಾಮ, ನೀನೆ ಅಲ್ಲ ನೀನೆ ಯೇಸು. ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ನಿಮ್ಮ ಕೈಲಾದ ಸಹಾಯವನ್ನು ಮಾಡಿ. ನಮಸ್ಕಾರ. ನಾನು ನನ್ನ ಮನಸ್ಪೂರ್ವಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೆಯದನ್ನೇ ಬಯಸುತ್ತೆ. ಐ ಮೀನ್ ಇಟ್.